श्री गुरु परम ज्योति प्रकार परम सिद्ध गंಗೆಯ ಮಂದಿರ ಸಚ್ಚಿದಾನಂದಮಯ ವಿಜಿತರಾಗ ಲಿಂಗಾಂಗ ಸಮರಸ ಮಹಾವಿದ್ಯಾ ವಿಶಾರದ ವಿಶಾಲ ಭಾವ ಭೋಗ ಮೋಕ್ಷ ಪ್ರದಾಯಕ ನಿರಾಭಾರೆ ನಿಗಮಾಗಮ ವೇದ್ಯ ಉತ್ಥಾನ ಶಿವಯೋಗಿಯೇ ಕಾರುಣ್ಯ ಸಾಗರವೇ ಶ್ರೀ ಗುರು ಶಿವಕುಮಾರ ಶಿವಯೋಗಿಯೇ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ, ಅಕಳಂಕ ಜಗದೊಡೆಯ ಚಿದಾನಂದ ಬಸವಂಗೆ ಶರಣೆಂದು ಭಕುತನಾದಿನ ಕಾನ ಯೋಗಿನಾಥ. ಆರಂಭದಲ್ಲಿ ವಿಶ್ವಗುರು ಬಸವ ತಂದೆಯನ್ನ ಕರ್ತೃ ಉದ್ದಾನ ಮಹಾಶಿವಯೋಗಿಗಳನ್ನು ಸ್ಮರಣೆ ಮಾಡಿಕೊಂಡು ಶತಮಾನ ಕಂಡ ಯುಗ ಪುರುಷ ತ್ರಿವಿಧ ದಾಸೋಹಿ ಪದ್ಮಭೂಷಣ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಶಿವಯೋಗಿಗಳವರ ಕರ್ತೃಗದ್ದಿಗೆಗೆ ಸದಾ ನಿಮನಿದು. ಶ್ರೀಪೀಠದ ಒಡೆಯರು, ಮಾತೃ ಹೃದಯದ ಮಹಾಂತರು, ನಮ್ಮೆಲ್ಲರಿಗೂ ಮಾರ್ಗದರ್ಶಕ ಪರಮ ಪೂಜ್ಯರಾಗಿ ಪರಮ ಪೂಜ್ಯ ಮಣ್ಣಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಅಪ್ಪಾಜಿಯವರ ಪಾದಾರಂಧಗಳಲ್ಲಿ ಸದಾ ನಿಮನೆದು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಕೊಡಗು ಜಿಲ್ಲೆಯ ಪರಮ ಪೂಜ್ಯರ ಶ್ರೀಪಾದಕ್ಕೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಶ್ರೀಮಠದ ಕಿರಿಯ ಪರಮ ಪೂಜ್ಯರಾದ ಸರಳ ಸಾತ್ವಿಕತೆಯ ಪರಮ ಪೂಜ್ಯರಾದ ಶಿವಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪವಿತ್ರ ಪಾದಾರಂಧಗಳಲ್ಲಿ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಶ್ರೀಮಠದ ಕೇಂದ್ರ ಬಿಂದುಗಳಾದ ಎಲ್ಲ ಮುದ್ದು ವಿದ್ಯಾರ್ಥಿಗಳೇ, ನಾಡಿನ ಎಲ್ಲ ಭಾಗದಿಂದ ಶ್ರೀಮಠದ ಕ್ಷೇತ್ರದ ದರ್ಶನಕ್ಕಾಗಿ ಆಗಮಿಸಿದ ಸಕಲ ಸದ್ಭಕ್ತರೇ, ಶರಣ ಬಂಧುಗಳೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ನಿನ್ನೆ ದಿನ ನಾವೆಲ್ಲ ಸಂಸ್ಕಾರದ ವಿಚಾರವನ್ನು ಕುರಿತು ಕೇಳಿದೆ. ಆ ಸಂಸ್ಕಾರವನ್ನು ಯಾರು ಕೊಡ್ತಾರ ಅಂತ ಕೇಳಿದ್ರೆ ನಮಗ ಗುರು ಆದವನು ಕೊಡ್ತಾನೆ. ಈ ಜಗತ್ತಿನಲ್ಲಿ ಎರಡು ವ್ಯಕ್ತಿಗಳಿಗೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ವ್ಯಕ್ತಿಗಳಿಗೆ ಬೆಲೆ ಕಟ್ಟಬಹುದು, ಆದರೆ ಎರಡು ವ್ಯಕ್ತಿಗಳಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾವುವು ಅಂತ ಕೇಳಿದಾಗ ಮಹಾನುಭಾವರು ದಾರ್ಶನಿಕರು ಹೇಳ್ತಾರ, ಒಂದು ಗುರುವಿಗೆ ಬೆಲೆ ಕಟ್ಟಕ್ ಆಗೋದಿಲ್ಲ, ಇನ್ನೊಂದು ಹೆತ್ತ ತಾಯಿಗೆ ಬೆಲೆ ಕಟ್ಟಕ್ ಆಗೋದಿಲ್ಲ. ದುಡ್ಡು ಕೊಟ್ರ ಬೇಕಾದ ಸಿಗ್ತದ ಜಗತ್ತಿನೊಳಗೆ. ತುಮಕೂರೊಳಗೆ ಸಿಗ್ಲಾರ್ದು ಬೆಂಗಳೂರೊಳಗೆ ಸಿಗ್ತದ, ಬೆಂಗಳೂರಾಗ ಸಿಗ್ಲಾರ್ದು ವಿದೇಶದೊಳಗೆ ಸಿಗ್ತದ. ಅಂದ್ರೆ ಈ ಜಗತ್ತಿನಲ್ಲಿ ದುಡ್ಡು ಕೊಟ್ರೆ ಎಲ್ಲಾ ಸಿಗ್ತದ, ಎರಡು ಮಾತ್ರ ಸಿಗೋದಿಲ್ಲ. ಏನು ಅಂದ್ರ ಗುರುವಿನ ಕಾರುಣ್ಯ ಸಿಗೋದಿಲ್ಲ, ತಾಯಿಯ ಪ್ರೀತಿ ಸಿಗೋದಿಲ್ಲ. ಇವೆರಡು ದುಡ್ಡು ಕೊಟ್ಟರೆ ಸಿಗದೇ ಇರುವಂತ ವಸ್ತು. ಹಾಗಿದ್ರೆ ಅಂತ ಸಂಸ್ಕಾರವನ್ನು ಕೊಡುವ ಗುರು ಹೆಂಗಿರ್ತಾನ, ಆ ಗುರುವಿಗೆ ಏನೇನು ಲಕ್ಷಣಗಳಿರ್ತಾವ, ಗುರುವಾದ ಹೆಂಗಿರಬೇಕು? ಗೋಕಾರಶ್ಚಾಂದಕಾರಶ್ಚ ರೂಕಾರಸ್ತ ನಿರೋಧಕ ಅಂತ ಒಂದು ಶಬ್ದ. ಗು ಅಂದ್ರೆ ಕತ್ತಲು, ರು ಅಂದ್ರೆ ಬೆಳಕು,
ಕತ್ತಲೆಯನ್ನು ಕಳೆದು ಬೆಳಕನ್ನು ನೀಡುವಂತ ಒಬ್ಬ ವ್ಯಕ್ತಿಗೆ, ಮಹಾನ್ ವ್ಯಕ್ತಿಗೆ ಗುರು ಅಂತ ಕರೆದ್ರು ಅಂತ ಹೇಳ್ತಾರೆ. ಅದನ್ನೇ ನಿಜಗುಣ ಶಿವಯೋಗಿಗಳು ನ ಗುರೋರಧಿಕಂ ಎನ್ನುವಂತ ಮಾತನ್ನು ಬಳಸಿದರು. ನ ಅಂದ್ರೆ ಇಲ್ಲ, ಗುರುವಿನಕ್ಕಿಂತ ಅಧಿಕವಾಗಿದ್ದು, ಅಂದ್ರೆ ಗುರುವಿನಕ್ಕಿಂತ ದೊಡ್ಡದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅನ್ನುವಂತ ಮಾತನ್ನ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ. ಅಕ್ಕ ಮಹಾದೇವಿ 12ನೇ ಶತಮಾನದ ವೈರಾಗ್ಯದ ನಿಧಿಯಾಗಿರುವಂತ ಅಕ್ಕ ಮಹಾದೇವಿ ಕೂಡ ತನ್ನ ವಚನದೊಳಗ ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ ನನಗೆ ಕೃಪೆಯಾಗುವಂತ ಬರೀತಾರೆ. ಈ ಜಗತ್ತಿನಲ್ಲಿ ದೊಡ್ಡ ವಸ್ತು ಯಾವ್ದಾದ್ರೂ ಇದ್ರೆ ಅದು ಗುರು ಅನ್ನುವಂತ ಮಾತನ್ನ ಶರಣರು ಹೇಳಿದರು, ದಾರ್ಶನಿಕರು ಹೇಳಿದರು, ಸಂತರು ಹೇಳಿದರು, ದಾಸರು ಹೇಳಿದರು. ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಅದನ್ನ ಹೇಳ್ತಾನ. ಮಠಕ್ಕೆ ಬಂದಿರ್ತಾನ, ಗುರುಗಳು ಕುಂತಿರ್ತಾರ, ಯಪ್ಪ ಆರಾಮದಿ ಇಲ್ಲ ಅಂದ್ರೆ ಎಲ್ಲಾ ನಿಂದ ಯಪ್ಪ ಅಂತಾನ. ಎಲ್ಲಾ ದೇವ್ರದು ಅನ್ನಂಗಿಲ್ಲ, ಎಲ್ಲ ಗುರುವಿಂದು ಅಂತಾನ. ಅಂದ್ರೆ ಗುರುವಿನಕ್ಕಿಂತ ದೊಡ್ಡದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅಂತ ಗುರು ಬಹಳಷ್ಟು ದೊಡ್ಡ ಶ್ರೇಷ್ಠವಾಗಿರುವಂತವನು. ಕಡ್ಕೋಳದ ಮಡಿವಾಳಪ್ಪ ಅಂತ ಉತ್ತರ ಕರ್ನಾಟಕದಲ್ಲಿ ಬಹಳ ದೊಡ್ಡ ಯೋಗಿಯಾಗಿ ಹೋದ. ಕಡ್ಕೋಳ ಮಡಿವಾಳಪ್ಪ ಬರಿತಾನ, ಪಾಮರ ಜನ್ಮ ಇದು ಬಲು ಕೊಟ್ಟಿ ಯಾಕಾಗಬಾರದು ತಮ್ಮ ಒಮ್ಮೆ ಗುರುವಿಗೆ ಬೆಟ್ಟಿ ಅಂತ ಬರೀತಾನ. ಪಾಮರ ಜನ್ಮ ಇದು ಬಲು ಕೊಟ್ಟಿ ಯಾಕಾಗಬಾರದು ಗುರುವಿಗೆ ಬೆಟ್ಟಿ. ಪಾಮರ ಜನ್ಮ ಇದು ಬಲು ಕೊಟ್ಟಿ. ಪಾಮರ ಜನ್ಮ ಇದು ಬಾಳ ಕೊಟ್ಟಿ ಜನ್ಮದ. ನೀ ತಮ್ಮ ಒಮ್ಮೆ ಜೀವನದೊಳಗೆ ಯಾಕೆ ಭೇಟಿ ಆಗಬಾರ್ದು ಸಮರ್ಥ ಗುರುವಿನ ಅಂತ ತಿಳ್ಕೊಂಡು ಹಾಡಿ ಹೋಗ್ತಾನೆ. ಗುರು ಆದ ಬಹಳಷ್ಟು ಶ್ರೇಷ್ಠ ಅಂತಾರ. ಆಡು ಭಾಷೆಯೊಳಗೆ ಹಿರಿಯರು ಅಂತಿದ್ರು, ನಮಗೆ ನೋಡ್ಬೇಕು, ನೀವೆಲ್ಲ ಕೇಳಿರ್ತೀರ ಅನ್ಕೋತೀನಿ. ಏನಂತಿದ್ರು? ಪ್ರವಾಸಕ್ಕೆ ಹೋಗಾಕ ಒಂದು ತಂಬಿಗೆ ಬೇಕು, ಗುರುವಿನ ಮೇಲೆ ನಂಬಿಕೆ ಬೇಕು. ಗುರು ಆದ ಅಷ್ಟು ಶ್ರೇಷ್ಠ ಆಗಿ ನಿಲ್ತಾನೆ. ಕಣ್ಣು ಕಾಣದೇ ಇರುವಂತ ವ್ಯಕ್ತಿ, ಇಡೀ ಸಂಗೀತ ಲೋಕದ ಸಾಮ್ರಾಟನಾದ ಪುಟ್ಟರಾಜ ಗವಾಯಿ. ಗವಾಯಿಗಳು ತಮ್ಮ ವಚನಗಳನ್ನು ಬರೆದ್ರು, ಎಷ್ಟೋ ವಚನಗಳನ್ನು ಬರೆದ್ರು. ಆ ಎಷ್ಟೋ ವಚನಗಳಲ್ಲಿ ಪುಟ್ಟರಾಜ ಗವಾಯಿಗಳು ಕೂಡ ಒಂದು ಮಾತನ್ನು ಬರೋದಾದ್ರು ತಮ್ಮ ವಚನದೊಳಗ. ಏನ್ ವಚನ? ಗುರುವೇ ಶಿವನು, ಶಿವನೇ ಗುರು, ಅವರಲ್ಲಿ ಅಂತರವಿಲ್ಲವಯ್ಯ, ವ್ಯತ್ಯಾಸವನ್ನು ಕಲ್ಪಿಸಿದವಗೆ ರವರವರ ನರಕ ತಪ್ಪದು ನೋಡ ಗುರುಕುಮಾರ ಪಂಚಾಕ್ಷರೇಶ. ಎಷ್ಟು ಅದ್ಭುತ ಮಾತನ್ನ ಬರೀತಾರೆ. ಗುರು ಅಂದ್ರೆ ಯಾರು ಅಂತಂದ್ರ ಗುರುವೇ ಶಿವ, ಶಿವನೇ ಗುರು. ಇವರಿಬ್ಬರ ನಡುವರಕ್ಕೆ ವ್ಯತ್ಯಾಸ ಇಲ್ಲ. ಸಾಕ್ಷಾತ್ ಪರಮಾತ್ಮನೇ ಗುರುವಾಗಿ ಬಂದಾನ. ಗುರುವೇ ಶಿವನು, ಶಿವನೇ ಗುರು, ಅವರಲ್ಲಿ ಅಂತರವಿಲ್ಲವಯ್ಯ. ಅವರಿಬ್ಬರ ನಡುವರಕ್ಕೆ ಅಂತರ ಇಲ್ಲ. ಮತ್ತು ಗುರುನ ಬೇರೆ ಶಿವನ ಬೇರೆ ರೀ ಅಂತ ಅಂದ್ರೆ ಹೆಂಗ ಅಂತ ಅಂದವ್ರಿಗೆ ಮುಂದೆ ಬರೀತಾರೆ ಪುಟ್ಟರಾಜ ಗವಾಯಿಗಳು. ಗುರುವೇ ಶಿವನು, ಶಿವನೇ ಗುರು, ಅವರಲ್ಲಿ ಅಂತರವಿಲ್ಲವಯ್ಯ, ವ್ಯತ್ಯಾಸವನ್ನು ಕಲ್ಪಿಸಿದವನಿಗೆ, ಇವ್ರ ನಡಬರ್ಕ್ ವ್ಯತ್ಯಾಸ ಐತೆ ಅಂದವನಿಗೆ ರವ ರವ ನರಕ ತಪ್ಪದು ನೋಡ ಗುರುಕುಮಾರ ಪಂಚಾಕ್ಷರೇಶ. ಈ ಭೂಮಿಗೆ ಅವತರಿಸಿ ಬಂದಿರುವಂತ ಪ್ರತಿ ಗುರುವು ಕೂಡ ಶಿವನ ಸ್ವರೂಪಿಯಾಗಿ ಬಂದಿರ್ತಾನನ್ನುವಂತ ಮಾತನ್ನ ಪುಟ್ಟರಾಜ ಗವಾಯಿಗಳು ಬರೆದ್ರು. ಬಹಳಷ್ಟು ಸುಂದರವಾದ ವಚನ ಬರೆದ್ರು. ಅವನೇ ಗುರುವಾಗಿ ಬಂದಾನ. ನೀ ಎನಗೆ ಗುರುವಾಗಬೇಕೆಂದು ಅನಂತ ಕಾಲ ತಪಿಸಿರಬೇಕು. ಒಬ್ಬ ಸಮರ್ಥ ಗುರು ಸಿಗಬೇಕು, ಒಬ್ಬ ಸಮರ್ಪಕವಾದ ಗುರು ಸಿಗಬೇಕು ಅಂದ್ರ ನಾವು ಶಿಷ್ಯರು ಪುಣ್ಯ ಮಾಡಿರ್ಬೇಕು, ತಪಸ್ಸು ಮಾಡಿರ್ಬೇಕು ಅಂತಾರ. ನೀ ಎನಗೆ ಗುರುವಾಗಬೇಕೆಂದು ಅನಂತ ಕಾಲ ತಪಿಸಿರಬೇಕು, ಅಂತೆಯೇ ನೀನು ಗುರುವಾದೆ, ಅಂತೆಯೇ ನಾನು ಶಿಷ್ಯನಾದೆ. ಒಬ್ಬ ಸಮರ್ಪಕವಾದ ಗುರು ನಮ್ಮ ಜೀವನದೊಳಗೆ ಸಿಗಬೇಕಂದ್ರೆ ನಾವೆಲ್ಲ ಪುಣ್ಯ ಮಾಡಿರ್ಬೇಕಂತಾರ. ನಾನು ಹಿಂಗ ಅನ್ಕೋತೀನಿ, ನಮ್ಮ ಇಡೀ ನಾಡೇ ಪುಣ್ಯ ಮಾಡಿದ. ಯಾಕ? ಒಬ್ಬ ಸಮರ್ಥ ಗುರು ಶಿವಕುಮಾರ ಶಿವಯೋಗಿಗಳಂತ ಒಬ್ಬ ಗುರು ನಮಗೆ ಸಿಕ್ಕ. ಆ ಸಿಕ್ಕಿದ್ದಕ್ಕೆ ನಮ್ಮ ಜನ್ಮ ಪಾವನ ಆಯ್ತು. ಒಬ್ಬ ಸಮರ್ಪಕವಾದ ಗುರು, ಸಮರ್ಥ ಗುರು ಸಿಗಬೇಕು ಅಂದ್ರೆ ಬಹಳಷ್ಟು ಪುಣ್ಯ ಮಾಡಿರ್ಬೇಕು ನಾವು ಅಂತಾರ ಶಿವಯೋಗಿಗಳು. ಆ ಗುರು ಬಹಳಷ್ಟು ಶ್ರೇಷ್ಠನಾಗಿರ್ಬೇಕು.
ಮತ್ತ ಅಜ್ಜರ ಗುರು ಅಂತ ಯಾರನ್ನ ಕರಿಬೇಕ್ರಿ, ಹೆಂಗ್ ಅನಿಸ್ಬೇಕು ನಮಗೆ ಇವರು ಗುರು ಅಂತ ಅಂದಾಗ 3 ಲಕ್ಷಣಗಳನ್ನು ಹೇಳಿದ್ರು. ಏನ್ 3 ಲಕ್ಷಣಗಳು? ನೀವು ಗುರುಗಳ ಹತ್ತಕ್ಕೆ ಹೋಗಿ ಕುಂತ್ರ ನಿಮ್ಮ ಮನಸ್ಸಿನೊಳಗೆ ಹಿಂಗ ಅನಿಸ್ಬೇಕಂತ, ನಾನು ನನ್ನ ತಾಯಿ ಜೊತೆಗೇನೆ ಕುಂತೀನಿ ಅನಿಸ್ಬೇಕು. ಆ ಭಾವನಾ ಬರ್ಬೇಕು ನಿಮ್ಗೆ. ನೀವು ಗುರುಗಳ ಹತ್ರ ಹೋಗಿ ಕುಂತೀರಿ ಅಂದ್ರ ಆ ಗುರುವಿನ ಹತ್ರ ಹೋಗಿ ಕುಂತಾಗ ನಾನು ನನ್ನ ತಾಯಿ ಜೊತೆಗೆ ಕುಂತೀನಿ ಅನ್ನೋ ಭಾವನಾ ಬಂತು ಅಂದ್ರೆ 1ನೇ ಲಕ್ಷಣ ಪಾಸ್ ಆದಂಗ. 2ನೇ ಲಕ್ಷಣ, ನೀವೇನು ಗುರುವಿನ ಹತ್ರ ಹೋಗಿ ಕುಂತಾಗ ನಿಮ್ಮ ಮನಸ್ಸಿನೊಳಗೆ ಏನೆಲ್ಲ ಭಾವನೆಗಳಿರ್ತಾವ, ಕಷ್ಟಗಳು ಬರ್ತಾವ, ನೋವುಗಳು ಬರ್ತಾವ, ಆ ನೋವುಗಳನ್ನ ಸಂಪೂರ್ಣ ಅವ್ರ ಪಾದಕ್ಕೆ ಹಾಕೇ ಬಿಡ್ಬೇಕು. ಇವತ್ತು ಯಾವುದು ಇಟ್ಕೋಬಾರ್ದಂತ ಮನಸ್ಸಿನಾಗ ಬಂತು, ಆತ ಗುರುವಿನ 2ನೇ ಲಕ್ಷಣ. 3ನೇ ಲಕ್ಷಣವನ್ನು ಹೇಳ್ತಾರೆ ಏನು ಅಂತಂದ್ರ, ಗುರು ಕುಂತಾಗ ನಿಮ್ಮ ಭಾವನೆ ಹಿಂಗ ಬರ್ಬೇಕು. ಎಲ್ಲಾ ಮಾತುಗಳು ಮುಗಿದ ಮೇಲೆ ಒಬ್ಬ ದೇವ ಮಾನವ ಶಿವಯೋಗಿ ಆ ಪರಮಾತ್ಮನ ಜೊತೆಗೇನೆ ಇಷ್ಟೊತ್ತು ನಾನು ಕುಂತಿದ್ದೆ ಅನ್ನುವಂತ ಭಾವನೆ ಬಂತು ಅಂದ್ರ ಈ 3 ಗುಣಗಳಿದ್ರ ಆತ ಸಾಕ್ಷಾತ್ ಗುರು ಆಗಿರ್ತಾನ ಅನ್ನುವಂತ ಮಾತನ್ನು ಅನುಭವಿಗಳು ಬರೀತಾರೆ. ಒಂದು ತಾಯಿ ಜೊತೆ ಕುಂತಂಗ ಆಗಿರ್ಬೇಕು, ಮನಸ್ಸಿನಾಗಿಂದ ಹೇಳಿದಂಗ ಆಗಿರ್ಬೇಕು. ಇಷ್ಟೊತ್ತು ಯಾರ ಜೊತೆ ಕುಂತಿದ್ದೆ ಅಂದ್ರೆ ಒಬ್ಬ ಭಗವಂತನ ಜೊತೆಗೇನೆ ನಾನು ಕುಂತಿದ್ನಪ್ಪ ಅನ್ನುವಂತ ಭಾವನಾ ಬಂತು ಅಂದ್ರೆ ಈ 3 ಲಕ್ಷಣ ಇದ್ರೆ ಅವನನ್ನ ಗುರು ಅಂತ ಒಪ್ಕೊಂಡ್ಬಿಡ್ರಿ ಅನ್ನುವಂತ ಮಾತನ್ನ ಅನುಭವಿಗಳು ಹೇಳ್ತಾರೆ. ಹೆಂಗಿರಬೇಕು? ಶಿವಕುಮಾರ ಶಿವಯೋಗಿಗಳು ಅಲ್ಲಿ ಕಾಟದ ಮೇಲೆ ಕುಂತು ಮಂತ್ರದ ಕಾಟ ಅಂತ ಏನೋ ಕರೀತಾರೆ, ಕರೆದಾಗ ಆ ಕಾಟದ ಮೇಲೆ ಕುಂತಿರ್ತಿದ್ರು. ಮಾರ್ಕೆಟ್ ನೊಳಗಿಂದ ಒಂದು ಮುದುಕಿ ಬಂತು, ಇದೇ ತುಮಕೂರಿನ ಊರಿನ ನಗರದ ಒಬ್ಬ ಮುದುಕಿ ಬಂದು ಅಜ್ಜಿ ಅಜ್ಜವ್ರ ಮುಂದೆ ಕೂತ್ಕೊಂಡ ತಕ್ಷಣ ಈಗಿನ ಹತ್ರ ಏನೋ ನೋವದ, ಮನಸ್ಸಿನೊಳಗೆ ನೋವದ ಅಂತ ತಿಳ್ಕೊಂಡು ಅಜ್ಜವ್ರು ಅನ್ನಿಸ್ತು. ಕೂಡವ ಅಂತ ಹೇಳಿದ್ರು. ಕುಂತ್ಲು ತಾಯಿ. ಎಲ್ಲಾರು ದರ್ಶನ ಮಾಡ್ತಿದ್ರು. ದರ್ಶನ ಮಾಡಿ ಬಂದು ಹಿಂಗ ಹೋದ್ರು. ಹೋದ ತಕ್ಷಣ ಆ ಮುದುಕಿಗೆ ಕೇಳಿದ್ರು ಅಜ್ಜವ್ರು, ಏನಾಗಿತ್ತವ? ಏನಿಲ್ಲಪ್ಪ, ನಿನ್ನ ನೋಡ್ಕೋತ ಕುಂದಿರ್ಬೇಕನ್ಸೈತಿ, ಎಷ್ಟೊತ್ತು ಕುಂದಿರ್ತಿ, ನಿನ್ನ ಸಮಸ್ಯೆ ಏನೈತಿ ಕೇಳು ಅಂದ್ರು. ತನ್ನ ಮನಸ್ಸಿನಾಗಿಂದ ಒಟ್ಟು ಅವ್ರ ಪಾದಕ್ಕೆ ಹಾಕಿದ್ರು. ಯಪ್ಪ, ಬಾಳ ಬಡತನ, ನಂದು ಬಾಳ ಬಡತನ. ಏನಾದ್ರೂ ದುಡಿದು ತಿನ್ಬೇಕು ಅಂದ್ರು, ದುಡಿಯಾಕ ಬಂಡವಾಳ ಹಾಕ್ಬೇಕಂದ್ರು ಬಂಡವಾಳನೂ ಇಲ್ಲ, ಏನ್ ಮಾಡ್ಬೇಕು ಅಂತ ವಿಚಾರ ಮಾಡಾಕತ್ತೀನಿ. ನಮ್ಮ ಅಪ್ಪ ಗುರು ನನ್ನ ಮಠದಾಗ ಕುಂತಾನ, ಗುರುವಿನ ಹತ್ತಕ್ಕೆ ಹೋದ್ರೆ ನನಗೆ ಏನಾರ ಒಂದಿಷ್ಟು ಸಮಸ್ಯೆ ಬಗೆಹರಿದಿತ್ತಂತ ಬಂದೀನಿ ಅಂದಾಗ ಅಪ್ಪ ಅವ್ರಂತಾರ, ಆಯ್ತು ಕಾಯ್ಕ ಮಾಡುವ, ಚಲೋ ಆಕೈತೆಲ್ಲ, ಒಳ್ಳೇದಾಕೈತಿ, ಪ್ರಸಾದ ಮಾಡುವ ಅಂತ ಪ್ರಸಾದ ಮಾಡಾಕ ಕಳಿಸಿದ್ರು. ಪ್ರಸಾದಕ್ಕೆ ಹೋದ್ಲು ತಾಯಿ. ಪ್ರಸಾದಕ್ಕೆ ಹೋಗಿ ಹೊಳ್ಳಿ ಬರೋಷ್ಟ್ರೊಳಗನ ಹಿಂಗ ಮುಟ್ಟಿಗೆಯಾಗ ಒಂದಿಷ್ಟು ರೊಕ್ಕ ಹಿಡ್ಕೊಂಡಿದ್ರು ಅಜ್ಜವರು. ಉಡಿ ಒಡ್ಡು ಅಂತ ತಿಳ್ಕೊಂಡು ಹೇಳಿದ್ರು. ಉಡಿ ಒಡ್ಡಿದ್ಲಿಂಗ ಆ ಉಡಿ ಒಳಗೆ ಹಾಕಿದ್ರು ಒಂದಿಷ್ಟು ರೊಕ್ಕ. ಅಜ್ಜ, ಇದನ್ನ ಬಂಡವಾಳ ಅಂತ ಇಟ್ಕೋ, ಇದನ್ನ ಬಂಡವಾಳ ಅಂತ ಹಾಕಿ ಕಾಯ್ಕ ಮಾಡು, ಎಲ್ಲಾ ಸಿದ್ಧಲಿಂಗಪ್ಪ ಒಳ್ಳೇದು ಮಾಡ್ತಾನಂತ ಆಶೀರ್ವಾದ ಮಾಡಿ ಕಳಿಸಿದ್ರು. ನನ್ನ ಗುರು ನನಗೆ ಆಶೀರ್ವಾದ ಮಾಡ್ಯಾನ ಅಂತ ತಿಳ್ಕೊಂಡು ಮುದುಕಿ ಆ ದುಡ್ಡು ತಗೊಂಡು ಹೋಗಿ ಮಾರ್ಕೆಟ್ನೊಳಗೆ ವ್ಯಾಪಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಲು. ಆಕೆಗೆ ಪ್ರತಿದಿನ ವ್ಯಾಪಾರ ದೊಡ್ಡದಾಗ್ತಾ ಹೋತು. ಮಾರ್ಕೆಟ್ನೊಳಗೆ ಮುದುಕಿದ ಹವಾ ಚಲೋ ಆತು. ಏನ್ ಚಲೋ ಆತು? ಹವಾ ಚಲೋ ಆತು. ಆಶ್ಚರ್ಯ ಹೇಳ್ತೀನಿ, ಮಾರ್ಕೆಟ್ನೊಳಗೆ ಮುದುಕಿಯ ವ್ಯಾಪಾರದ ಮುಂದೆ ಯಾವ್ದು ವ್ಯಾಪಾರ ಇಲ್ಲ ನಂಗಾತು. ಕೊನೆಗೊಮ್ಮೆ ಬಂದು ಮುದುಕಿ ಸಾಷ್ಟಾಂಗ ಅಜ್ಜರ್ಗೆ ನಮಸ್ಕಾರ ಹಾಕಿ, ಯಪ್ಪ, ನಿನ್ನ ಆಶೀರ್ವಾದದಿಂದ ಈ ಜೀವ ಉಳಿತು ಅಂದಾಗ ನಾನಲ್ವಾ ಸಿದ್ಧಲಿಂಗಪ್ಪನ ಆಶೀರ್ವಾದ ಅಂತ ಅಜ್ಜೋರ್ ಅಂತಾರ. ಅದಕ್ಕೆ ಅವಾಗ ಅಂತಾಳ, ನಿನ್ನಂತ ಗುರುವಿನ ಕೊಡದ ನಾನು ಧನ್ಯಪ್ಪ, ನನಗೆ ಆಶೀರ್ವಾದ ಮಾಡಿ ಅಂತ ಮುದುಕಿ. ಕಾರಣ ಏನು ಅಂದ್ರೆ, ಬಂದ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡುವಂತ ಶಕ್ತಿ ಯಾರ ಹತ್ರ ಇರ್ತದ ಅದನ್ನು ಗುರು ಅಂತ ಕರೆದ್ರು. ನೋಡಿ ಎಷ್ಟು ಜನ ಬರ್ತಾರೆ. ನಾನು ಮೊನ್ನೆ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮೀಜಿ ಅವರಲ್ಲಿ ಕುಂತಾಗ ನಾನು ಹೋಗಿದ್ದೆ. ಹೋಗಿ ಅವ್ರ ಹಿಂದೆ ನಿಂತ್ಕೊಂಡಾಗ ಬಂದವ್ರಿಗೆಲ್ಲ ಅಜ್ಜವ್ರು ಒಂದು ಮಾತು ಅಂತಿದ್ರು, ಏನಂದ್ರೆ ಎಲ್ಲರಿಗೂ ಪ್ರಸಾದ ಮಾಡಬಹುದು, ಎಲ್ಲರಿಗೂ ಪ್ರಸಾದ ಮಾಡಬಹುದು. ಪ್ರಸಾದದೊಳಗೆ ಅಷ್ಟು ದೊಡ್ಡ ಶಕ್ತಿ ಅದ. ನೀವು ಸ್ವಲ್ಪ ಪ್ರಸಾದ ಮಾಡಿದ್ರಿ, ಗುರುವಿನ ವಾಣಿ ಆಯ್ತು. ಏನು ಪ್ರಸಾದ ಮಾಡ್ರಿ ಅಂತ ಗುರುಗಳು ಹೇಳಿದ ತಕ್ಷಣ ನೀವು ಹೋಗಿ ಪ್ರಸಾದ ಮಾಡಿದ್ರಿ ಅಂದ್ರ ನಿಮ್ಮ ಮಾನಸಿಕವಾಗಿರುವಂತ ಕಷ್ಟಗಳು ದೂರ ಆಗ್ತಾವ, ನಿಮ್ಮ ದೈಹಿಕವಾದ ಕಷ್ಟಗಳು ದೂರ ಆಗ್ತಾವ. ಗುರುವಿನ ವಾಣಿ ಒಳಗಷ್ಟು ದೊಡ್ಡ ಶಕ್ತಿ ನೋಡಿ. ಗುರುವಿನ ವಾಣಿ ಒಳಗಷ್ಟು ದೊಡ್ಡ ಶಕ್ತಿ. ಅದಕ್ಕೂ ಗುರುವಾದವ ಜೀವನದೊಳಗೆ ಬಹಳಷ್ಟು ಮುಖ್ಯ.
ಶಾಲ್ಯಾಗ ಓದಾಕಂತ ಹೊಂಟಿದ್ದ ಹುಡುಗ. ಈಗ ಹೆಂಗಾಗೈತಿಪ್ಪ, ಸಾಲಿಗೆ ಓದಾಕಂತ ಹುಡುಗ ಹೊಂಟಾನ, ಸಾಲಿಗೆ ಬೆಂಕಿ ಹತ್ತಿತ್ತು. ಹುಡುಗ ನಿಂತ ಅಳಾಕತ್ತಿದ್ದ ರೊಯ್ ಅಂತ ಹೇಳಿ. ರೊಯ್ ಅಂತ ಅಳಾಕತ್ತಿದ್ನ. ಅಳು ಮುಂದಾಗ ಊರಾನ್ ಹಿರಿಯರು ಎಲ್ಲರೂ ಹೋಗಿ ಅದನ್ನ ಆರಿಸೋದು, ಅದನ್ನ ಮಾಡೋದು, ಇದನ್ನ ಮಾಡೋದು ನಡೆಸಿದ್ರು. ಇವ ಹೋದ ಹುಡುಗ ಅಳ್ಕೋತ ನಿಂತಿದ್ದ. ಒಬ್ಬ ಹಿರಿಯ ಹೋಗಿ ಮಾತಾಡ್ಸಿದ್ರು, ಯಾಕೋ ತಮ್ಮ ಯಾಕೆ ಅಳಾಕತ್ತಿ? ಏನಿಲ್ರಿಪ್ಪ, ಸಾಲಿ ಸುಡಾಕತ್ತೈತ್ಲ ಅದಕ್ಕೆ ಅಳಾಕತ್ತೀನಿ. ಹೌದನ, ಮತ್ತ ಅದ್ರೊಳಗೆ ಏನಾರ ನಿನ್ನ ಪುಸ್ತಕ ಇತ್ತು ಅನ? ಇಲ್ರಿ. ಮತ್ತೆ ಇಷ್ಟು ಜೋರ್ ಅಳಾಕತ್ತೀಯ ರೊಯ್ ಅಂತ ಹೇಳಿ? ಅದಕ್ಕೂ ಇಲ್ರಿ ಅಂದ. ಮತ್ತ ನಿನ್ನ ಸಾಲಿ ಒಳಗ ಪ್ರೀತಿ ಬೆಂಚ್ ಅಂತ ಇರ್ತೈತಲ್ಲ, ಅದ್ರ ಮೇಲೆ ಬರ್ದಿರ್ತಾರ ನೋಡಿ, ಅದು ಏನಾರ ಸುಡಾಕತೈತೆ ಅಂತ ಅಳಾಕತ್ತೇನ? ಇಲ್ರಿ. ಮತ್ತೆ ಗ್ರಂಥಾಲಯ ಸುಡಾಕತೈತೆ ಅಂತ ಅಳಾಕತ್ತೇನ? ಇಲ್ರಿ. ಅಲ್ವ ಮತ್ತೆ ಇಷ್ಟು ರೈ ಅಂತ ಯಾಕೆ ಅಳಾಕತ್ತಿ? ಮತ್ತ ಸಾಲಿ ಸುಡೋದು ಸುಟ್ಟೈತ್ರಿ, ಮಾಸ್ತರ್ ಹಂಗ ಉಳ್ಕೊಂಡ್ರಿ ಅನ್ನವ. ಮಾಸ್ತರ್ಗಳು ಉಳ್ಕೊಂಡಾರಂತ ಇಂಥ ಶಿಷ್ಯರು ಹುಟ್ಟ್ಯಾರ. ಹೇಳುವ ಕಾರಣ ಏನು ಅಂದ್ರೆ ಗುರುವಿನ ಬಗ್ಗೆ ಶ್ರದ್ಧಾ ಬೇಕು, ಗುರುವಿನ ಸೇವಾ ಮಾಡಬೇಕು, ಗುರುವಿನ ವಾಣಿಯನ್ನು ಪಾಲಿಸಬೇಕು. ನೋಡಿ ಎಷ್ಟು ದೊಡ್ಡವರ ಆಳಿ ಹೋದ್ರಿ ನಾಡಿನಲ್ಲಿ ಅಂದ್ರ, ಹಾನಗಲ್ ಕುಮಾರ ಶಿವಯೋಗಿಗಳು ತಮ್ಮ ಶಿವಯೋಗ ಮಂದಿರದೊಳಗೆ ಒಬ್ಬ ಮರಿಯನ್ನು ಬೆಳೆಸಿದ್ರು. ಇಷ್ಟ ಮರಿ ಬೆಳೆಸಿದ್ರು. ಗುರುವಿನ ವಾಣಿ ಒಳಗೆ ಎಷ್ಟು ದೊಡ್ಡ ಶಕ್ತಿ ಇರ್ತದ. ಕಾಲಿಗೆ ಇಸುವಾಗಿತ್ತು. ಕುರುಡ ಹುಡುಗ ಪುಟ್ಟರಾಜ ಗವಾಯಿ ಸಣ್ಣ ಹುಡುಗ, ಕಾಲಿಗೆ ಇಸುವಾಗಿತ್ತು. ಆ ಇಸುವಾದಾಗ ಒಂದು ಗಿಡದ ಕೆಳಗೆ ಹೋಗಿ ನಿಂತು ಹಿಂಗ ಕೆರ್ಕೋತ ಕುಂತಿದ್ದ, ಕಾಲು ಕೆರೆಯಾಕತ್ತಿದ್ದ ಹುಡುಗ. ಕಾಲು ಕೆರೆಯುವಂತ ಸಂದರ್ಭದೊಳಗೆ ಅಜ್ಜವ್ರು ಹೋಗಿ ಅದನ್ನು ನೋಡಿದ್ರು. ಇವ ಬಾಳ ದಿನ ಆಯ್ತು ಕಾಲು ಕೆರೆಯಾಕತ್ತಾನ, ಇಲ್ಲಿ ಗಾಯ ಆಗ್ಯದ, ಇದಕ್ಕೆ ಔಷಧಿ ಹಚ್ಚಬೇಕಂತ ಹೇಳಿ ಅವರು ಗುಡ್ಡದಾಗ ಹೋಗಿ ಯಾವುದೋ ಒಂದು ಆಯುರ್ವೇದಕ್ಕೆ ತಪ್ಲಾ ತಗೊಂಡು ಬಂದು ಅದನ್ನು ಚೆನ್ನಾಗಿ ಅರದು ಅವನ ಕಾಲು ಹಿಂಗ ಹಿಡ್ಕೊಂಡು ಹಿಂಗ ಔಷಧಿ ಹಚ್ಚಿದ್ರು ಕಾಲಿಗೆ. ಹಿಂಗ ಕಾಲಿಗೆ ಔಷಧಿ ಹಚ್ಚಿದ್ರು. ಹಾನಗಲ್ ಕುಮಾರ ಸ್ವಾಮಿಗಳು ಬಹಳ ದೊಡ್ಡವರು. ಒಬ್ಬ ಹುಡುಗನ ಕಾಲು ತಗೊಂಡು ಹಿಂಗ ಹಚ್ಚಿದ್ರು. ಹಚ್ಚಿದ ತಕ್ಷಣ, ಯಪ್ಪ ಯಾರು ನೀವು, ನನ್ನ ಕಾಲಿಗೆ ಯಾರು ಔಷಧಿ ಹಚ್ಚಾಕತ್ತೀರಿ, ನನಗರ ಕಣ್ ಕಾಣಂಗಿಲ್ಲ ಅಂದಾಗ ಪಕ್ಕದವ್ರು ಇದ್ದವ್ರು ಹೇಳಿದ್ರು, ಯಪ್ಪ ಹಾನಗಲ್ ಸ್ವಾಮಿಗಳು ಅದಾರ್ರಿ. ಯಪ್ಪ ನೀ ನಾಡಿನ ದೊಡ್ಡ ಮಹಾತ್ಮಪ್ಪ, ನೀ ಯಾಕೆ ನನ್ನ ಕಾಲು ಹಿಡ್ದಿ, ದಯಮಾಡಿ ಹಿಡಿಬೇಡಪ್ಪ ಅಂದಾಗ ಹಾನಗಲ್ ಕುಮಾರ ಸ್ವಾಮಿಗಳು ಅಂತಾರ, ಔಷಧಿ ಹಚ್ಚಾಕ ಕಾಲು ಹಿಡ್ದಿನಲ್ಲ, ಗೊತ್ತಿರ್ಲಿ ಪುಟ್ಟರಾಜ, ನೀ ಎಷ್ಟು ದೊಡ್ಡ ವ್ಯಕ್ತಿ ಆಗ್ತೀಯಪ್ಪ, ಇವತ್ತು ಬರೇ ನಾನ್ ನಿನ್ನ ಕಾಲು ಹಿಡ್ದೀನಿ ಅಂತ ತಿಳ್ಕೊಂಡಿಯಲ್ಲ, ಮುಂದೊಂದು ದಿನ ಬರ್ತದ ಇಡೀ ಜಗತ್ತು ನಿನ್ನ ಕಾಲು ಹಿಡಿತದಂತ ಆಶೀರ್ವಾದ ಮಾಡಿದ್ರು. ಪುಟ್ಟರಾಜ ಗವಾಯಿ ಆದ. ಇಡೀ ಜಗತ್ತೇ ಅವರ ಕಾಲು ಹಿಡಿತು. ಕಾರಣ ಏನು ಅಂದ್ರೆ ಒಬ್ಬ ಗುರುವಿನ ವಾಣಿ ಒಳಗಷ್ಟು ದೊಡ್ಡ ಶಕ್ತಿ ಇರ್ತದ. ಗುರು ಆದವಷ್ಟು ದೊಡ್ಡವ ಇರ್ತಾನ. ಯಾವತ್ತು ಗುರುವಿನನ್ನ ಸಾಮಾನ್ಯ ಅಂತ ತಿಳ್ಕೊಳ್ಳೋದಲ್ಲ, ಸಾಮಾನ್ಯ ಅಂತ ತಿಳ್ಕೊಳ್ಳೋದಲ್ಲ. ಗುರು ಯಾವಾಗ್ಲೂ ಸಮರ್ಥವಾಗಿರ್ತಾನ. ಗುರುವಿನ ಒಂದಿಷ್ಟು ನಂಬಿ ಸೇವಾ ಮಾಡಬೇಕು. ಎಷ್ಟು ಹಿಡ್ಕೋತೀರಿ ಹಿಡ್ಕೋಬೇಕು. ನಿಮಗ್ ಮಣ್ಣು ಹೇಳಿದೆ ನಾನು, ಗುರುಗಳು ಅಂದ್ರೆ ಜರ್ಸಿ ಹಾಕಿದ್ದಂಗೆ ಎಷ್ಟು ಹಿಡ್ಕೋಬೇಕು. ಅವ್ರ ಹತ್ರ ಪುಣ್ಯ ಇರ್ತದ. ಆ ಪುಣ್ಯದ ಫಲ ನಮ್ಗೆ ಎಷ್ಟು ಬೇಕಷ್ಟು ನಾವು ತಗೋಬೇಕು. ಹೆಂಗ್ ತಗೋಬೇಕು? ಸೇವಾ ಮಾಡಬೇಕು. ಸೇವಾದ ಫಲದಿಂದನೇ ಗುರುವಿನ ಕಾರುಣ್ಯ ಆಗ್ತದೆ. ಯಾವ ಸೇವಾ ಚಲೋ ಮಾಡ್ತಾರೋ ಗುರುಗಳ ಆಶೀರ್ವಾದ ಆಗ್ತದೆ. ಸೇವಾ ಮಾಡಲಾರ್ದು ಉಂಟು ಅಡ್ಡಾಡಿದ್ರೆ ಗುರುವಿನ ಆಶೀರ್ವಾದ ಆಗೋದಿಲ್ಲ. ಈ ಜಗತ್ತಿನಲ್ಲಿ ಎಂತೆಂತ ಮಹಾತ್ಮರು ಆಳಿ ಹೋದ್ರು ನೋಡಿ. ಶರೀಫ ಸಿದ್ಧಾರೂಢರು, ಅದೊಂದು ಕಾಲ ಇತ್ತು ನೋಡಿ. ಎಂತ ದೊಡ್ಡ ಕಾಲ ಅಂತಂದ್ರ, ಸಿದ್ಧಾರೂಢರು ಹಿಂಗ ಕುತ್ಕೊಂಡು ಪ್ರವಚನ ಮಾಡ್ತಿದ್ರು ನಾಡಿನ ಜನರಿಗೆಲ್ಲ. ಸಿದ್ಧಾರೂಢರು ಪ್ರವಚನ ಮಾಡುವಂತಹ ಸಂದರ್ಭದಲ್ಲಿ ಲಕ್ಷಾಂತರ ಜನ ಸೇರ್ತಿದ್ರು. ಎಲ್ಲರೂ ಪ್ರವಚನ ಮುಗಿದ ಮೇಲೆ ಕ್ಯೂ ಹಚ್ಚಿ ಲೈನ್ ಒಳಗೆ ಬಂದು ನಮಸ್ಕಾರ ಮಾಡ್ತಿದ್ರು. ಅವ್ರ ಬೆಟ್ಟಿಗೆ ಯಾರು ಬಂದ್ರು ಅಂತಂದ್ರೆ ಸಿದ್ಧಾರೂಢ ಮಠಕ್ಕೆ ಹುಬ್ಬಳ್ಳಿಗೆ ಇವ್ರು ಬಂದ್ರು, ಶರೀಫರು, ಶಿಶುನಾಳ ಶರೀಫರು ಬಂದ್ರು. ಎಲ್ಲರೂ ಆಶೀರ್ವಾದ ಮಾಡ್ಕೊಂಡು ಹಿಂಗ ಹೊಂಟಿದ್ರಲ್ಲ, ಕೈಯೊಳಗೆ ಎಲ್ಲರೂ ಕಾಯಿ ಹಿಡ್ಕೊಂಡಿದ್ರು, ತೆಂಗಿನಕಾಯಿ. ಆ ತೆಂಗಿನಕಾಯಿ ಹಿಂಗ್ ಹಿಡಿತಿದ್ರು. ಗುರುಗಳು ಹಿಂಗ ಆಶೀರ್ವಾದ ಮಾಡ್ತಿದ್ರು, ಹಿಂಗ್ ಮುಡ್ತಿದ್ರು, ಆಶೀರ್ವಾದ ಮಾಡಿ ಕಳಿಸ್ತಿದ್ರು. ಇವನು ಹೋಗಿ ಕ್ಯೂನ್ಯಾಗ ನಿಂತ್ಕೊಂಡ ಶಿಶುನಾಳ ಶರೀಫ ಹಿಂಗ ಹೋಗಿ ಹಿಡ್ಕೊಂಡ ಮುಂದ. ಅವ್ರು ಹಿಂಗ ಮುಟ್ಟಿದ್ರು. ಶರೀಫ ಸಿದ್ಧಾರೂಢರಿಗೆ ಕೇಳಿದ, ಏನ್ ಮಾಡಿದ್ರಿ ಅಂದ.
ಏನು ಮಾಡಿದ್ರಿ ಅಂದ ತಕ್ಷಣ ಸಿದ್ಧಾರೂಢರು ಅಂದ್ರು ನಾ ಆಶೀರ್ವಾದ ಮಾಡೀನಿ ಅಂದ್ರು. ಹಂಗಂದ್ರೆ ತೋರಿಸ್ರಿ ಅಲ್ಲ. ಗುರು ಆಶೀರ್ವಾದ ಮಾಡಿದ್ದನ್ನ ತೋರ್ಸಕ್ ಆಗಂಗಿಲ್ಲ. ಅವ ಅಂದ ತೋರಿಸ್ರಿ. ಹಂಗಿದ್ರ ಅವಾಗ ಶರೀಫ್ ಬಂದವ ದೊಡ್ಡ ಜ್ಞಾನಿ ಅದಾನ, ಇವ ಹಿಂಗ್ ಪ್ರಶ್ನೆ ಕೇಳನಂದ್ರೆ ಇವೇನು ಸಾಮಾನ್ಯ ಇಲ್ಲ ಅಂತ ತಿಳ್ಕೊಂಡು ಸಿದ್ಧಾರೂಢರು ಒಂದು ಕ್ಷಣ ವಿಚಾರ ಮಾಡಿ ಒಂದು ಮಾತಂದ್ರು, ಆಶೀರ್ವಾದ ಮಾಡೋ ಶಕ್ತಿ ಭಗವಂತ ನನಗೆ ಕೊಟ್ಟಾನ, ತೋರ್ಸು ಶಕ್ತಿ ನಿನಗೆ ಕೊಟ್ಟಾನ. ಅದನ್ನು ತೋರ್ಸು ಶಕ್ತಿ ನಿನಗೆ ಕೊಟ್ಟಾನ. ಆ ತೋರ್ಸು ಶಕ್ತಿ ನಿನಗೆ ಕೊಟ್ಟಾನ ಅಂದಿದ್ದ ತಡ ಶಿಶುನಾಳ ಶರೀಫ ಇವ ಎಷ್ಟು ಜ್ಞಾನಿ ಅದಾನ ಗುರು ಅಂತ ಅರ್ಥ ಮಾಡ್ಕೊಂಡ ಮಠ ಅಡ್ಡಾಡಿದ. ಶಿಶುನಾಳ ಶರೀಫ ಮಠವನ್ನು ಅಡ್ಡಾಡಿದ. ಸಿದ್ಧಾರೂಢರನ್ನು ನೋಡಿದ. ತೆಳ್ಳನ ಬೆಳ್ಳನೆ ಕಾಯ, ದಪ್ಪಗೆ ಇರಲಿಲ್ಲ, ಬಹಳ ಬೆಳ್ಳಗ ಇದ್ರು ಸಿದ್ಧಾರೂಢರು. ಆ ಗುರುವಿನನ್ನು ನೋಡಿದ ತಕ್ಷಣ ಶಿಶುನಾಳ ಶರೀಫ ಹಾಡಿದ, ಏನು ಕೊಡವ ಹುಬ್ಬಳ್ಳಿ ಮಠ ಎಂತ ಚಂದುಳ್ಳ ಕೊಡವ. ಕೊಡ ಅಂದ್ರ ಈ ನೀರು ತುಂಬು ಕೊಡ ಅಲ್ಲ. ನಾವು ಬಹಳ ಮಂದಿ ತಿಳ್ಕೊಂಡೇವಿ ಹಾಡಕ್ಕೆ ಕೊಡ ಅಂದ್ರೆ ಹುಬ್ಬಳ್ಳಿಯ ಕೊಡ ಚಲೋ ಸಿಗ್ತಾವ. ಒಬ್ಬ ಹೆಣ್ಮಗಳು ಕೊಡ ತರಕ್ ಹೋಗ್ಯಾರ ಹುಬ್ಬಳ್ಳಿ. ಆ ಕೊಡ ಅಲ್ಲ. ತಿಕ್ಕಿಲ್ಲ ಬೆಳಗಿಲ್ಲ ತಳತಾಳ ಹೊಳಿತದ. ತಿಕ್ಕಿಲ್ಲ ಬೆಳಗಿಲ್ಲ ತೊಳೆದಿಲ್ಲ, ಅದು ತಳತಳ ಹೊಳಿತದ. ಕಂಚಲ್ಲ ತಾಮ್ರದಲ್ಲ ಮೀರಿ ಮೀರಿ ಮಿಂಚುತ್ತದ. ಹೆಂಗದ? ಕಂಚಿಂದಲ್ಲ ತಾಮ್ರದ್ದಲ್ಲ ಮೀರಿ ಮೀರಿ ಮಿಂಚುತ್ತದ. ಏನು ಕೊಡವ ಹುಬ್ಬಳ್ಳಿ ಮಠ ಎಂತ ಚಂದುಳ್ಳ ಕೊಡವ. ಒಬ್ಬ ಗುರುವಿನ ಕುರಿತು ಬರೀತಾನೆ ಶರೀಫ. ಒಬ್ಬ ಸಮರ್ಪಕ ಗುರು ಹೆಂಗಿದ್ದ. ಒಂದೇ ಒಂದು ಲೈನ್ ಒಳಗೆ ಮುಂದೆ ಸಣ್ಣದೊಂದು ಪ್ಯಾರದೊಳಗೆ ಇಡೀ ಶರೀಫ ಸಿದ್ಧಾರೂಢರ ಜೀವನ ಹೇಳಿದ. 6 ಮಂದಿ ಅಕ್ಕ ತಂಗಿಯರು ಮೀರಿ ಮಿಂಚಿದ ಕೊಡ. 6 ಮಂದಿ ಅಕ್ಕ ತಂಗಿಯರು ಮೀರಿ ಮಿಂಚಿದ ಕೊಡ. 6 ಮಂದಿ ಅಕ್ಕ ತಂಗಿಯರು ಯಾರ್ಯಾರು? ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನುವಂತ 6 ಮಂದಿ ಅಕ್ಕ ತಂಗಿಯರನ್ನ ಮೀರಿ ನಿಂತಿದ ಕೊಡ ಇದು. ಅದನ್ನ ಸುಮ್ಮ ಹಿಂಗ ಹೋಲಿಸ್ರಿ, ಅದನ್ನ ಹಿಂಗ ಸ್ವಲ್ಪ ಈ ಕಡೆ ತಗೊಂಡು ಬರ್ರಿ. 6 ಮಂದಿ ಅಕ್ಕ ತಂಗಿಯರು ಮೀರಿ ಮಿಂಚಿದ ಕೊಡ. 3 ಮಂದಿ ಮುತ್ತೈದೆಯರು ಲೋಲಾಡಿದ ಕೊಡ. 3 ಮಂದಿ ಮುತ್ತೈದೆಯರು ಯಾರು? ಭಕ್ತಿ, ಜ್ಞಾನ, ಕ್ರಿಯಾ. ಇವು 3 ಮಂದಿ ಮುತ್ತೈದೆಯರು ಅಂತಾನ. ಅವ್ರ 6 ಮಂದಿ ಅಕ್ಕ ತಂಗಿಯರು ಅಂತಾನ ಶರೀಫ. ಈ 3 ಮಂದಿ ಭಕ್ತಿ ಜ್ಞಾನ ಕ್ರಿಯೆಯನ್ನ ಜೀವನದೊಳಗ ಮುತ್ತೈದೆಯರನ್ನ ಅಳವಡಿಸ್ಕೊಂಡಾನ. 6 ಮಂದಿ ಅಕ್ಕ ತಂಗಿಯರನ್ನ ತೂರ್ಯಾನ ಅಂತಾನ. ಅಂತ ಶಿವಯೋಗಿ ನಾಡಿನಲ್ಲಿ ಮತ್ತೊಮ್ಮೆ ನೋಡೋದಾದ್ರ ಅದು ಸಿದ್ಧಗಂಗೆ ಶಿವಕುಮಾರ ಮಹಾಶಿವಯೋಗಿ. ನೋಡಿ ಎಷ್ಟು ಚಂದ ಐತಿ ನೋಡಿ ಈ ಕೊಡ, ಎಷ್ಟು ಚಂದ ಕೊಟ್ಟಿಲ್ಲ ಈ ಕೊಡ. ಅವ್ರು ಹೆಂಗಿದ್ರು? ಬುದ್ಧಿಯರು ಪೂಜೆ ಮಾಡ್ಕೊಂಡು ಹೊರಗೆ ಬಂದು ಅವರ ಲಿಂಗ ಪೂಜೆ ಮಾಡಿದ ದೃಷ್ಟಿಯನ್ನು ಯಾರ ಮೇಲೆ ಬಿಟ್ರು ಅಂದ್ರ ಅವರ ರೋಗ ನಿವಾರಣೆ ಆಯ್ತು, ಭವರೋಗ ನಿವಾರಣೆ ಆಯ್ತು. ಅಷ್ಟು ದೊಡ್ಡ ಶಕ್ತಿ. ಏನು ಶರೀಫ ಆಗಿನ ಕಾಲದೊಳಗೆ ಸಿದ್ಧಾರೂಢರನ್ನು ನೋಡಿ ಬರದ್ನಲ್ಲ, ಸಿದ್ಧಗಂಗಾ ಮಠಕ್ಕೆ ಬಂದು ನೋಡಿದ್ರೆ ಗೊತ್ತಾಕಿತ್ತ ಅವ ಇವ್ರ ಮೇಲೂ ಒಂದು ಬರೀತಿದ್ದ ಅಂತೇಳಿ. ಅಂತ ಯೋಗದ ಗುರುಗಳು, ಶಿವಯೋಗ ಲಿಂಗ ಪೂಜಾ ನಿಷ್ಠ ಗುರುಗಳು ಅವರನ್ನು ನೋಡಿ ಬರದ. ಅಂತ ಗುರುವಿನನ್ನ ಪಡಿಬೇಕು ಅಂದ್ರೆ ನಾವು ಒಂದಿಷ್ಟು ಪುಣ್ಯ ಮಾಡಿರಬೇಕು ಅಂತ. ಅಂತ ಗುರುವಿನ ಪಡಿಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು. ಬುದ್ಧಿಯವರು ಮಠದಾಗ ಕುಂತಾಗ, ಶಿವಕುಮಾರ ಶಿವಯೋಗಿಗಳು ಮಠದಾಗ ಕುಂತಾಗ ಬುದ್ಧಿ ಒಬ್ಬ ಬಂದ ವ್ಯಕ್ತಿ ಮಠಕ್ಕೆ ಬರ್ತಿರ್ತಾರೆ. ಅಂತವ್ರು ಇರ್ತವ್ರು ಎಲ್ಲರೂ ಬರ್ತಿರ್ತಾರೆ, ಎಲ್ಲರೂ ನಮ್ಮವ್ರು ಅನ್ನುವಂತ ಭಾವ. ನಾನು ಇವತ್ತು KB ಸರ್ ಜೊತೆಗೆ ಮಾತಾಡ್ತಾ ಕೂತಾಗ ಒಂದು ಮಾತು ಹೇಳಿದ್ರು, ಅವ್ರು ನನಗೆ ಬಹಳ ಖುಷಿಯಾಗಿದ್ದೇನು ಅಂತಂದ್ರ, ಎಷ್ಟೆಲ್ಲ ಬಂದವರು ಬರೋರು ಒಟ್ಟಿಗೆ ಬರ್ರಿ 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 ಅಂತಿದ್ರಿ ಗುರುಗಳು ಅಂತ ಅಂದ್ರು. ಒಂದು ಮಾತು ಹೇಳಿದ್ರು, 12ನೇ ಶತಮಾನದೊಳಗೆ ಬಸವಣ್ಣ ಅವರು ಹೇಳಿದ ಒಂದು ವಚನ, ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಬಂದವರೆಲ್ಲ ನಮ್ಮವರು ಅನ್ನುವಂತ ವಚನಕ್ಕೆ ಏನಾದ್ರೂ ಒಂದಿಷ್ಟು ಅರ್ಥ ಬಂದೈತೆ ಅಂದ್ರೆ ಅದು ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳ ಕಡೆಯಿಂದ, ಅವರಿಂದ ಆ ವಚನಕ್ಕೆ ಅರ್ಥ ಬಂತು. ವಚನದಿಂದ ಸ್ವಾಮಿಗಳಿಗೆ ಅರ್ಥ ಬರೋದು ಬೇರೆ, ಸ್ವಾಮೀಜಿಯಿಂದನೇ ಒಂದು ವಚನಕ್ಕೆ ಅರ್ಥ ಬರೋದು ಬೇರೆ. ಶಿವಕುಮಾರ ಸ್ವಾಮಿಗಳು ಹೆಂಗ ನಡ್ಕೊಂಡ್ರು ಅಂದ್ರ ವಚನಕ್ಕೆ ಅರ್ಥ ಬಂತು ಅವರಿಂದ. ಒಬ್ಬ ಬಂದ ಮಠದೊಳಗ
ಬುದ್ಧಿಯವರು ಕುತ್ಕೊಂಡಿದ್ರು. ಬುದ್ಧಿಯವರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಬುದ್ಧಿ, ನೀವು ದೇವ್ರನ್ನ ನೋಡಿರೇನ? ಬುದ್ಧಿಯವರು ಸುಮ್ಮನ ನೋಡಿನಿ ಅಂತ. ಒಂದು ಕ್ಷಣ ಸುಮ್ಮನಾಗಿ ನೋಡಿನಿ ಅಂದ್ರು. ಎಲ್ಲಿ ನೋಡಿರಿ ತೋರಿಸ್ರಿ ಅಂದ್ರು. ಒಬ್ಬ ಗುರು ಹೆಂಗಿರ್ತಾನ, ಎಷ್ಟು ದೊಡ್ಡ ಜ್ಞಾನಿ ಇರ್ತಾನ. ಗುರುವಿನ ಹತ್ರ ದೊಡ್ಡ ಜ್ಞಾನ ಇತ್ತು ಅನ್ನೋದಕ್ಕೆ ಇದು ಒಂದು ನಿದರ್ಶನ ಸಾಕು. ಎಷ್ಟು ಸಮರ್ಥ ಇದ್ದ ಗುರು, ನಮ್ಮ ಗುರು ಅನ್ನುವಂಥದ್ದು ಹೆಮ್ಮೆ ನಮಗಿರಬೇಕು. ಗುರುಗಳಿಗೆ ಬಂದು ಕೇಳಿದ, ಬುದ್ಧಿ ನೀವು ದೇವ್ರನ್ನ ನೋಡಿರಿ ಅಂದಾಗ ಒಂದು ಕ್ಷಣ ಸುಮ್ಮನಾಗಿ ಬುದ್ಧಿಯವರು ಹೇಳಿದ್ರು, ಹೌದು ನಾನು ದೇವ್ರನ್ನ ನೋಡಿನಿ. ಹಂಗಿದ್ರೆ ಎಲ್ಲಿ ನೋಡಿರಿ ತೋರಿಸ್ರಿ ಅಂದವ. ಆಯ್ತು, ಒಂದಿಷ್ಟು ಪ್ರಸಾದ ಮಾಡ್ಕೊಂಡು ಕುಂದರು, ತೋರಿಸ್ತೀನಿ ಅಂದ್ರು. ಪ್ರಸಾದ ಮಾಡಿ ಕುತ್ಕೋ ತೋರಿಸ್ತೀನಿ ಅಂದ್ರು. ಪ್ರಸಾದ ಮಾಡಿ ಕುತ್ಕೊಂಡ. ಸಾಯಂಕಾಲ 6 ಗಂಟೆ ಆಯ್ತು. ಮಕ್ಕಳೆಲ್ಲ ಬಂದು ಹಿಂಗ 8,000 ಜನ ಮಕ್ಕಳು ಬಂದು ಹಿಂಗ ಕುತ್ಕೊಂಡ್ರು. ಬುದ್ಧಿಯವರು ಬಂದು ಕುತ್ಕೊಂಡ್ರು. ಪ್ರಾರ್ಥನಾ ನಡೀತು. ಮಕ್ಕಳಿಗೆ ಪ್ರಾರ್ಥನೆ ಹೇಳಿದ್ರು. ಅಜ್ಜೋರು ಏನು ಪ್ರಾರ್ಥನೆ ಹೇಳ್ತಿದ್ರು, ಗುರುಗಳು ಅವ್ರ ಮುಖದೊಳಗೂ ಬಹಳ ತೇಜಸ್ಸು. ಅವ್ರ ಮುಂದೆ ಕುತ್ಕೊಂಡಾರ ಅಂತ ತಿಳ್ಕೊಂಡು ಮಕ್ಕಳ ಮುಖದೊಳಗೆಲ್ಲ ತೇಜಸ್ಸು. ಸ್ವಚ್ಛಂದವಾಗಿ ಪರಿಶುದ್ಧ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಹೇಳ್ತಿದ್ರು. ಅದನ್ನು ನೋಡಿ ಅಜ್ಜೋರು ಖುಷಿ ಪಡ್ತಿದ್ರು. ಮಕ್ಕಳು ಪ್ರಾರ್ಥನೆ ಹೇಳೋದು ನೋಡಿ ಖುಷಿ ಪಡ್ತಿದ್ರು. ಇದನ್ನ ಅವ ಕುತ್ಕೊಂಡು ನೋಡಾಕತ್ತಿದ್ದ ಕಟ್ಟಿ. ಮಕ್ಕಳು ಕುತ್ಕೊಂಡು ನೋಡ್ತಾ ಇದ್ದ. ಮಕ್ಕಳು ಗುರುಗಳು ಕೂತಾರ ಅಂತ ತಿಳ್ಕೊಂಡು ಚಂದ ಪ್ರಾರ್ಥನೆ ಮಾಡ್ತಿದ್ರು. ಪ್ರಾರ್ಥನಾ ಮಾಡೋದನ್ನ ಕೇಳಿದ ತಕ್ಷಣ ಎಲ್ಲ ಪ್ರಾರ್ಥನಾ ಮುಗಿತು. ಪ್ರಾರ್ಥನಾ ಮುಗಿದ ಮೇಲೆ ಅವ ಮತ್ತೆ ಎದ್ದು ಬಂದ ಗುರುಗಳ ಹತ್ರ. ಬುದ್ಧಿ, ಮತ್ತೆ ನನ್ನ ಪ್ರಶ್ನೆಗೆ ತಾವು ಉತ್ತರನ ಕೊಡ್ಲಿಲ್ಲ. ಏನು ನಿನ್ನ ಪ್ರಶ್ನೆ? ಏನಿಲ್ಲ ಬುದ್ಧಿ, ಮತ್ತೆ ನೀವು ದೇವ್ರನ್ನ ನೋಡಿರಿ ಅಂದ್ರಲ್ಲ, ದೇವ್ರನ್ನ ನೋಡಿರ? ಹಾ ನೋಡಿನಿ. ಎಲ್ಲಿ? ಈಗೇನು ಮಕ್ಕಳು ಪರಿಶುದ್ಧ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದಲ್ಲ, ಆ ಇಷ್ಟು ಜನ ಇಲ್ಲೇನು ಕೂತಾರಲ್ಲ ಮಕ್ಕಳು, ಇವ್ರು ಅಷ್ಟರ ಮನಸ್ಸು, ಮುಗ್ಧ ಮನಸ್ಸು ಏನೈತಲ್ಲ, ಈ ಮನಸ್ಸಿನೊಳಗೆ ದೇವರದನ. ಈ ಎಲ್ಲಾ ಮಕ್ಕಳನ್ನು ನೋಡಿದ್ನಲ್ಲ, ನಾ ದೇವ್ರನ್ನ ನೋಡಿದಂಗ ಅನ್ನುವಂತ ಮಾತು ಈ ಜಗತ್ತಿನಲ್ಲಿ ಹೇಳಿದ ಏಕೈಕ ಸ್ವಾಮಿ ಅಂದ್ರೆ ಅದು ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳು. ಮಕ್ಕಳಲ್ಲಿ ದೇವರನ್ನ ಕಂಡವರು. ಜಗತ್ತಿನ ಯಾವ ಮಠದೊಳಗೂ ಕೂಡ ಗದ್ದಿಗೆಯೊಳಗೆ ದೇವ್ರನ್ನ ಕಂಡವರು ಅದಾರ. ತಮ್ಮ ಹಿರಿಯ ಪೂಜ್ಯರಲ್ಲಿ ದೇವ್ರನ್ನ ಕಂಡವರು ಅದಾರ. ಆದ್ರೆ ಮಕ್ಕಳ ಮುಗ್ಧ ಮನಸ್ಸಿನಲ್ಲಿ ಅವ್ರಿಗೆ ಉಣಿಸಿ ಜ್ಞಾನ ದಾಸೋಹ ಕೊಟ್ಟರು, ಅನ್ನ ದಾಸೋಹ ಕೊಟ್ಟು, ಎಲ್ಲವನ್ನು ಕೊಟ್ಟು, ಮಕ್ಕಳಿಗೆ ಸಂಸ್ಕಾರ ಕೊಟ್ಟು, ಅವರಿಗೆ ಹಿಂಗ ಕುಂದರ್ಬೇಕು, ಹಿಂಗ ಪ್ರಾರ್ಥನಾ ಮಾಡಬೇಕು. ಈ ಜಗತ್ತಿನ ಯಾವ ಯೂನಿವರ್ಸಿಟಿನೂ ಈ ಸಿಸ್ಟಮ್ ಅನ್ನು ಫಾಲೋ ಮಾಡಂಗಿಲ್ಲ. ನೋಡ್ರಿ ನೀವು, ನಾನು ಸಾಕಷ್ಟು ಮಠಗಳಿಗೆ ಹೋಗಿ ಪ್ರವಚನ ಮಾಡೀನಿ. ಬೀದರಿಂದ ಹಿಡ್ಕೊಂಡು ಮೈಸೂರು ಮಠನೂ ಹೋಗಿನಿ. ಈ ವ್ಯವಸ್ಥೆ ಯಾವ ಮಠದೊಳಗೂ ಕಾಣಂಗಿಲ್ಲ, ಯಾವ ಯೂನಿವರ್ಸಿಟಿಯೊಳಗೂ ಕಲಸಂಗಿಲ್ಲ. ನಿಮ್ಮದಾದ ಒಂದು ಗುರುಮನೆ ಯೂನಿವರ್ಸಿಟಿ ಅದ. ಆ ಗುರುಮನೆ ಯೂನಿವರ್ಸಿಟಿ ಒಳಗ ನೀವು ಈ ಸಂಸ್ಕಾರ ಕಲ್ತಿರಲ್ಲ, ಜಗತ್ತಿನ ಯಾವ ಮೂಲೆಗೆ ಹೋದ್ರೂ ಗೊತ್ತಾಗ್ತದ ಇದು ಸಿದ್ಧಗಂಗಾ ಮಠದ ಮರಿ ಅದ, ಇದು ಅಲ್ಲಿ ಕಲಿತಿದ ಗುರಿ ಅದ ಅಂತ ತಿಳ್ಕೊಂಡು. ಯಾಕೆ ಒಬ್ಬ ಗುರು ನೋಡಿ ಅಷ್ಟು ಸಮರ್ಥ ಗುರು ತಯಾರ ಮಾಡ. ಆ ಗುರುವಿನ ಸಂಕಲ್ಪ, ಉದ್ದಾನ ಶಿವಯೋಗಿಗಳ ಕಂಡ ಕನಸು ಇವತ್ತಿನ ಸ್ವಚ್ಛಂದವಾಗಿ ಇಡೀ ನಾಡಿಗೆ ಮಾರ್ಗದರ್ಶನ ಮಾಡ್ತಾ, ನಮಗೂ ಮಾರ್ಗದರ್ಶನ ಮಾಡ್ತಾ, ನಿಮಗೂ ಮಾರ್ಗದರ್ಶನ ಮಾಡ್ತಾ, ಗುರುವಿನ ಸಂಕಲ್ಪವನ್ನು ಈಡೇರಿಸಿರುವಂತ ಸ್ವಾಮೀಜಿಯವರು ಅಂದ್ರೆ ಅದು ನಮ್ಮ ಸಿದ್ಧಲಿಂಗ ಸ್ವಾಮೀಜಿಯವರು. ಬಂದಾಗಿಂದ ನೋಡ್ತೀನಿ, ಅಲ್ಲಿಯೂ ಕೂಡ್ತಾರ, ಆಫೀಸಿಗೆ ಹೋಗ್ತಾರ, ದಾಸೋಹದೊಳಗೆ ಹೋಗ್ತಾರ. ಭಕ್ತರು ಮತ್ತೇನಾದ್ರೂ ಮಠಗಳಿಗೆ ಒಂದಿಷ್ಟು ದೇಣಿಗೆಯನ್ನು ಕೊಡ್ತಾರಂದ್ರೆ ಅವ್ರ ಮನೆಗೆ ಹೋಗಿ ಪಾದ ಹಾಕಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಬರ್ತಾರ. ಒಂದಿಷ್ಟು ಬಿಡುವಿಲ್ಲ. ರಾತ್ರಿ 12ಕ್ಕೆ ಮಲಿಗಾರ ಮಾಡಿ ನಾನು ನೋಡಿದೆ. 12ಕ್ಕೆ ಮಲಿಗೆ ಮತ್ತೆ 3:30-4 ಗಂಟೆಗೆ ಗದ್ದಿಗೆ ಮೇಲೆ ಪೂಜೆಗೆ ಕುಂತಾರ. ಗುರುವಿನ ಕನಸು, ಗುರುವಿನ ಸಂಕಲ್ಪವನ್ನು ಈಡೇರಿಸುವಂತ ಮತ್ತೊಬ್ಬ ಗುರುವಾಗಿ ಹುಟ್ಟಿ ಬಂದು ನೋಡಿ, ಮತ್ತೊಬ್ಬ ಗುರುವಾಗಿ ಹುಟ್ಟಿ ಬಂದು. ಇಂಥ ಗುರು ಪರಂಪರೆಯನ್ನು ಪಡೆಯುವ ನಾವೆಲ್ಲ ಎಷ್ಟು ಪುಣ್ಯವಂತರು, ನಾವೆಲ್ಲ ಎಷ್ಟು ಧನ್ಯವಂತರು. ಯಾವ ಯೂನಿವರ್ಸಿಟಿ ಒಳಗೆ ಕಲಿಸ್ಲಿಕ್ಕೆ ಸಾಧ್ಯ ಈ ಮಾತನ್ನ, ಈ ವ್ಯವಸ್ಥೆಯನ್ನ, ಈ ಸಂಸ್ಕಾರವನ್ನ? ಯಾವ ಯೂನಿವರ್ಸಿಟಿ, ಜಗತ್ತಿನ ಯಾವ ಯೂನಿವರ್ಸಿಟಿನೂ ಇಲ್ಲ. ಕಲಿಬೇಕು, ಇದೇ ಮಠ, ಇದೇ ಸ್ಥಳ, ಇದೇ ಗುರುವಿನ ಹತ್ರನ ಕಲಿಬೇಕು. ಸಮರ್ಥ ಗುರುವಾದವು ಇಷ್ಟೆಲ್ಲ ಕೆಲಸ ಮಾಡ್ತಾನ. ಗುರು ಎಷ್ಟು ದೊಡ್ಡವಾಗಿ ನಿಲ್ತಾನ, ಅವನ ಆಶೀರ್ವಾದ ಎಂತದ್ದು. ಅತನಿ ಶಿವಯೋಗಿಗಳಿದ್ರು, ಶಿವಕುಮಾರ ಶಿವಯೋಗಿಗಳು
ಒಂದೇ ಒಂದು ಗದ್ದಿಗೆಗೆ ನಮಸ್ಕಾರ ಮಾಡ್ತಿದ್ರು ಅಂದ್ರೆ ಅದು ಅತನಿ ಶಿವಯೋಗಿಗಳ ಗದ್ದಿಗೆಗೆ. ಅತನಿ ಶಿವಯೋಗಿಗಳು ಅಂದ್ರೆ ಅಷ್ಟು ದೊಡ್ಡವರು ಅವರು. ಅತನಿ ಶಿವಯೋಗಿಗಳ ಮಠದೊಳಗೆ ಕುಂತಾಗ ಧಾರವಾಡಕ್ಕೆ ಮೃತ್ಯುಂಜಯಪ್ಪ ಶಿಷ್ಯನನ್ನು ಮಠಕ್ಕೆ ಮಾಡಿದ್ರು. ಮಠಕ್ಕೆ ಮಾಡಿದಂತಹ ಸಂದರ್ಭದೊಳಗೆ ಮೃತ್ಯುಂಜಯಪ್ಪಗೆ ಮಠ ಇಷ್ಟ ಆಗಲಿಲ್ಲ. ಸಣ್ಣ ಮಠ, ಏನೂ ಆದಾಯ ಇಲ್ಲ, ಏನ್ ಮಾಡೋದು? ಗುರುಗಳ ಹತ್ರ ಹೋದ್ರು ಅತನಿಗೆ. ಮೃತ್ಯುಂಜಯಪ್ಪ ಅತನಿಗೆ ಹೋಗಿ ಗುರುವಿನ ಪಾದದ ಹತ್ರ ಹಿಂಗ್ ಕುತ್ಕೊಂಡ, ಗುರುಗಳು ಹೆಂಗ್ ಕುತ್ಕೊಂಡಿದ್ರು ಅವ್ರ ಪಾದದ ಹತ್ರ ಮೃತ್ಯುಂಜಯಪ್ಪ ಒಂದು ಕೂತಾಗ ಗುರುವಿಗೆ ಅರ್ಥ ಆಯ್ತು, ನನ್ನ ಶಿಷ್ಯ ಎದುರಾಗ ಒಂದಿಷ್ಟು ಸಮಸ್ಯೆ ಒಳಗದ. ಏನೈತಿ ಸಮಸ್ಯೆ? ಏನಿಲ್ಲ. ಸಮಸ್ಯೆ ಏನೈತಿ ಅಂದಾಗ ಏನಿಲ್ರಪ್ಪ, ಮತ್ತೆ ಮಠಕ್ಕೆ ಏನಿಲ್ಲ, ಆದಾಯ ಇಲ್ಲ, ಹೆಂಗ್ ಮಾಡ್ಬೇಕು ಅಂತ ವಿಚಾರ ಮಾಡಿದಾಗ, ಆದಾಯ ಇಲ್ಲ, ನಿನ್ನ ಮಠಕ್ಕೆ ಏನೂ ಇಲ್ಲಲ್ಲಪ್ಪ, ಇರೋ ನಾಳೆ ನೀನ್ ಮಠಕ್ಕೆ ಹೋಗಾಗ ನಿನಗ ಒಂದಿಷ್ಟು ಆಸ್ತಿ ಬರೆದು ಕೊಡ್ತೀನಿ ಅಂದ್ರು. ಆಸ್ತಿ ಬರೆದು ಕೊಡ್ತೀನಿ, ಒಂದು ಚೆಕ್ ಕೊಡ್ತೀನಿ ಅಂದ್ರು. ಮೃತ್ಯುಂಜಯಪ್ಪಗಳಂದ್ರು, ನಮ್ಮ ಗುರುಗಳು ನನಗೆ ಏನಾರೇ ಒಂದಿಷ್ಟು ಕೊಡ್ಬೋದು ದುಡ್ಡು ಗಿಡ್ಡ. ವಿಚಾರ ಮಾಡಿದ್ರು ಒಂದು ಕ್ಷಣ. ಮರುದಿನ ಬೆಳಗ್ಗೆ ಆಯ್ತು, ಮೃತ್ಯುಂಜಯಪ್ಪ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಅತನಿ ಶಿವಯೋಗಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ, ಬುದ್ಧಿ ಹೋಗಿ ಬರ್ತೀನಿ ನಾನು, ತಗೊಂಡು ನಿನಗೆ 3 ಕೊಡ್ಬೇಕಂತ ತಂದಿನಪ್ಪ, ಇವ ದೊಡ್ಡ ಆಸ್ತಿ ಅಂತ ತಿಳ್ಕೊಂಡು ಹೋಗು ಅಂತ ಹೇಳಿ ಹಿಂಗ ಕೈ ಮುಚ್ಚಿ ಕೊಟ್ರು. ಅಲ್ಲಿ ಏನಿತ್ತು ಅಂದ್ರ ಯಾವ್ದು ಚೆಕ್ ಇರ್ಲಿಲ್ಲ, ಯಾವ್ದು ಹೊಲಮನಿ ಆಸ್ತಿ ಇರ್ಲಿಲ್ಲ, ಯಾವ್ದು ಬಾಂಡ್ ಪೇಪರ್ ಇರ್ಲಿಲ್ಲ. ಅಲ್ಲಿ ಏನ್ ಕೊಟ್ಟಿದ್ರು ಅಂದ್ರ 3 ವಸ್ತುಗಳನ್ನು ಕೊಟ್ಟಿದ್ರು. ಏನ್ 3 ವಸ್ತುಗಳನ್ನು ಕೊಟ್ಟಿದ್ರು ಅಂದ್ರ, ಒಂದು ರುದ್ರಾಕ್ಷಿ ಕೊಟ್ಟಿದ್ರು, ಒಂದು ಭಸ್ಮ ಕೊಟ್ರು, ಒಂದು ಗುಣಗಡಿಗೆ ಕೊಟ್ರು. ಈ ಕರಡಿಗೆ ಅಂತೀರ, ಗುಣಗಡಿಗೆ ಅಂತೀರ, ಆ ಗುಣಗಡಿಗೆ ಕೊಟ್ರು. ಈ 3 ಆಶೀರ್ವಾದ ಮಾಡಿ ಗುರು ಅತನಿ ಶಿವಯೋಗಿಗಳ ಮೃತ್ಯುಂಜಯಪ್ಪ ಹೇಳಿದ್ರು, ಇವನ್ನ ಹೋಗಿ ಮಠದಾಗಿಟ್ಟು ಪೂಜೆ ಮಾಡಪ್ಪ, ಯಾವ್ದು ಆಸ್ತಿ ಇಲ್ಲ ಅಂತ ತಿಳ್ಕೊಬೇಡ, ಇವ್ 3 ತೆಗೆದುಕೊಂಡು ಹೋಗಿ ಪೂಜೆ ಮಾಡು, 3 ತೆಗೆದುಕೊಂಡು ಪೂಜೆ ಮಾಡಿದ್ರೆ 3 ಲೋಕಕ್ಕೆ ಗೊತ್ತಾಗ್ತಿ ಹೋಗ್ ಅಂತ ಆಶೀರ್ವಾದ ಮಾಡಿದ್ರು. ಗುರು ಕೊಟ್ಟ ಆಶೀರ್ವಾದ ಈ ಜಗತ್ತಿನಲ್ಲಿ ಯಾವುದು ಅದಕ್ಕಿಂತ ಸಣ್ಣದ ದೊಡ್ಡದು ಯಾವುದೂ ಇಲ್ಲ ಅಂತ ತಿಳ್ಕೊಂಡು, ಗುರುವಿನ ಆಶೀರ್ವಾದ ಬಹಳ ದೊಡ್ಡದು ಅಂತ ತಿಳ್ಕೊಂಡು ತಗೊಂಡು ಬಂದ ಮೃತ್ಯುಂಜಯಪ್ಪ. ಮಠದೊಳಗ ತಾವೇನು ಪೂಜೆ ಮಾಡ್ತಾರ, ವಚನದ ಗ್ರಂಥ ಇಟ್ಟಿದ್ರು. ವಚನದ ಗ್ರಂಥವನ್ನು ಪೂಜೆ ಮಾಡ್ತಿದ್ರು. ವಚನದ ಗ್ರಂಥದ ಜೊತೆಗೆ ಗುರು ಕೊಟ್ಟಿರುವಂತ ರುದ್ರಾಕ್ಷಿ, ಭಸ್ಮ, ಗುಣಗಡಿಗೆ 3 ಇಟ್ಟು ಪೂಜೆ ಮಾಡಾಕತ್ರು. ಅತನಿ ಶಿವಯೋಗಿಗಳ ಆಶೀರ್ವಾದದಿಂದ ಎಷ್ಟು ದೊಡ್ಡವರಾದ್ರು ಮೃತ್ಯುಂಜಯಪ್ಪಗಳು ಅಂತಂದ್ರ, ಇಡೀ ನಾಡಿನೊಳಗ, ಕರುನಾಡಿನೊಳಗ ಪ್ರತಿಷ್ಠಿತ ಮಠಗಳಲ್ಲಿಯೂ ಕೂಡ ಧಾರವಾಡ ಮುರುಘಾ ಮಠ ಒಂದು ಅನ್ನುವಷ್ಟರ ಮಟ್ಟಿಗೆ ಬೆಳೆದು ನಿಂತು ಅತನಿ ಶಿವಯೋಗಿ ಗುರುವಿನ ಆಶೀರ್ವಾದ ಅಷ್ಟು ದೊಡ್ಡದು ನೋಡಿ. ಒಬ್ಬ ಗುರು ಆಶೀರ್ವಾದ ಮಾಡಿದ. ಉದ್ದಾನ ಶಿವಯೋಗಿಗಳ ಲಿಂಗೈಕ್ಯರಾಗುವಂತ ಸಂದರ್ಭದಲ್ಲಿ ಕೇವಲ ಈ ಮಠದೊಳಗೆ ಆಸ್ತಿ ಇರಲಿಲ್ಲ, ಏನೂ ಇರಲಿಲ್ಲ. ದೊಡ್ಡ ಜವಾಬ್ದಾರಿಯನ್ನ ಶಿವಕುಮಾರ ಶಿವಯೋಗಿಗಳ ಹೆಗಲಿಗೆ ಹಾಕಿ ಲಿಂಗೈಕ್ಯರಾಗ್ತಾರ. ಹೋಗು ಮುಂದಾಗ ಉದ್ದಾನ ಶಿವಯೋಗಿಗಳ ಆಶೀರ್ವಾದ ಮಾಡಿದ್ರು. ಏನಂತ? ಬೆಳಿತೈತಿ 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 ಹೋಗು ಅಂತ ಆಶೀರ್ವಾದ ಮಾಡಿದ್ರು. 3 ಸರಿ ಬೆಳಿತೈತೆ ಅನ್ನುವಂತ ದೊಡ್ಡ ಆಶೀರ್ವಾದ ಇಡೀ ವಿಶ್ವಕ್ಕನೇ ತನ್ನನ್ನು ತಾನು ಗುರುತಿಸಿಕೊಳ್ಳುವಂಗೆ ಬೆಳೀತು. ಅದು ಸಿದ್ಧಗಂಗಾ ಮಠ ಆಗಿ ನಿಂತು ನೋಡಿ. ಒಬ್ಬ ಗುರುವಿನ ಆಶೀರ್ವಾದ ಅದು ಬಹಳಷ್ಟು ದೊಡ್ಡ, ಅದನ್ನು ಬೆಲೆ ಕಟ್ಟಕ್ಕಾಗುವುದಿಲ್ಲ. ನಾಡಿನಲ್ಲಿ ಸಾವಿರಾರು ಕೋಟಿಯನ್ನು ತೆಗೆದುಕೊಂಡು ಬಂದು ಒಂದು ವಸ್ತುವನ್ನು ತರಬಹುದು, ಆದ್ರೆ ಗುರುವಿನ ಆಶೀರ್ವಾದ ನೀವು 1000 ಕೋಟಿ ಅಲ್ಲ, ಬಿಲಿಯನ್ ಕೋಟಿ ಕೊಟ್ಟರು ಈ ಜಗತ್ತಿನಲ್ಲಿ ಸಿಗಂಗಿಲ್ಲ. ಹಂಗು ಗುರು ಪರಂಪರೆಯನ್ನು ಬೆಳೆಸ್ಕೊಂಡು ಈ ಮಠ ಬಂತು. ಹಂಗ ಗುರು ಪರಂಪರೆಯನ್ನು ಬೆಳೆಸ್ಕೊಂಡು ಬಂತು. ಭಕ್ತ ಸಂಕುಲವನ್ನ ಹುಟ್ಟು ಹಾಕ್ತು ನೋಡಿ. ಯಾವ ಮನೆಯೊಳಗೆ ಹೋದ್ರು ನೀವು ಈ ಕಡೆ ಭಾಗದೊಳಗೆ ಬಿಡ್ರಿ. ನಾನು ಸಾಕಷ್ಟು ಅಡ್ಡಾಡಿದ್ದೀನಿ. ಗುಲ್ಬರ್ಗ ಹೋಗೀನಿ, ಯಾದಗಿರಿ ಹೋಗೀನಿ, ಬೀದರ್ಗೆ ಹೋಗೀನಿ, ಎಲ್ಲಾ ಕಡೆ ಹೋಗೀನಿ. ತುಮಕೂರು ಭಾಗದೊಳಗೆ, ಮೈಸೂರು ಭಾಗದೊಳಗೆ, ಬೆಂಗಳೂರು ಭಾಗದೊಳಗೆ ಸಿದ್ಧಗಂಗಾ ಫೋಟೋ ಹಾಕೋದಲ್ಲ, ನಮ್ಮ ಕಡೆ ಬಂದು ನೋಡ್ರಿ. ನೀವು ನಂಬುತ್ತೀರಿಲ್ಲ ನಾ ಹೇಳೋ ಮಾತನ್ನ. ಬೀದರ್ನಂತ ಮನೆಯೊಳಗ, ಗುಲ್ಬರ್ಗಾದಂತ ಮನೆಯೊಳಗೂ ಕೂಡ ಪ್ರತಿಯೊಬ್ಬರ ಮನೆಯೊಳಗೂ ಯಾರದಾರ ಅಂದ್ರೆ ಇವತ್ತು ಸಿದ್ಧಗಂಗಾ ಪರಮ ಪೂಜ್ಯರದಾರ. ತಮ್ಮ ಊರಿನ ಸ್ವಾಮಿಗಳು ಫೋಟೋ ಹಾಕಂಗಿಲ್ಲ ಮಂದಿ, ಅಂತವ್ರು ಹುಟ್ಟ್ಯಾರ. ಅಂತದ್ರೊಳಗೆ ಸಿದ್ಧಗಂಗಾ ಪೂಜ್ಯರ ಫೋಟೋ ಹಾಕೋತಾರ, ಪೂಜಿಸ್ತಾರ. ಅಂದ್ರ ನಮಗ ಒಬ್ಬ ಗುರು ಸಿಕ್ಕಾನ ಅಂತ ಗುರುವಿನ ಮೇಲೆ ನಂಬಿಕೆ. ಪ್ರವಾಸಕ್ಕೆ ಹೋದಾಗ ತಮ್ಗಿರಬೇಕು, ಗುರುವಿನ ಮೇಲೆ ನಂಬಿಗಿರಬೇಕು. ಗುರುವಿನ ಮೇಲೆ ನಂಬಿಕೆ ಇಟ್ಟಿದ್ದು ಸಮಾಜ. ಈ ನಾಡಿಡೀ ಗುರುವಿನ ಮೇಲೆ ನಂಬಿಕೆಯನ್ನಿಟ್ಟು ಬೆಳೀತು. ಗುರು ಆ ಭರವಸೆಯನ್ನು ಇಟ್ಟುಕೊಂಡು ಬೆಳೆಸ್ಕೊಂಡು
ಇಡೀ ವಿಶ್ವಕ್ಕನೇ ಪರಿಚಯ ಆಗುವಂತ ವ್ಯವಸ್ಥೆಯನ್ನು ಹುಟ್ಟಾಕಿದ್ರು ನೋಡಿ. ಅಷ್ಟೇ ಅಲ್ಲ, ಒಬ್ಬ ಗುರುವಿನ ಕರ್ತವ್ಯ ಎಂತದ್ದು, ತಾವು ಬೆಳೆದು ಮಠವನ್ನು ಬೆಳೆಸಿದ ಮೇಲೆ ಕೂಡ ಆ ವ್ಯವಸ್ಥೆಯನ್ನು ತೂಗಿಸ್ಕೊಂಡು ಹೋಗಾಕ ಮತ್ತೊಬ್ಬ ಸಣ್ಣ ಗುರುವಿನನ್ನು ತಯಾರು ಮಾಡಬೇಕಲ್ಲ, ಅದು ಕೂಡ ಬಹಳ ದೊಡ್ಡ ಜವಾಬ್ದಾರಿ ಗುರುವಿನದು. ಶಿವಕುಮಾರ ಸ್ವಾಮಿಗಳು ವ್ಯವಸ್ಥೆಯನ್ನು ದೊಡ್ಡದಾಗಿ ಹಿಮಾಲಯ ಕಟ್ಟಿದಂಗ ಕಟ್ಟಿ ಹೋದ್ರು. ಹಿಮಾಲಯಕ್ಕೆ ಕಟ್ಟಿದಂಗ ಕಟ್ಟಿ ಬೆಳೆಸಿ ಹೋದ್ರು. ಅದನ್ನ ಸಮರ್ಪಕವಾಗಿ ತೂಗಿಕೊಂಡು ಹೋಗೋರು ಯಾರಪ್ಪ ಅಂತ ಪ್ರತಿದಿನ ಲಿಂಗಯ್ಯನಲ್ಲಿ ನೋಡ್ತಿದ್ರು, ಬೇಡ್ತಿದ್ರು. ಯಪ್ಪ, ಈ ಮಠದ ವ್ಯವಸ್ಥೆಯನ್ನು ಹುಟ್ಟು ಹಾಕೊಂಡು ಬೆಳೆಸ್ಕೊಂಡು ಹೋಗಾಕ ಒಬ್ಬ ಸಮರ್ಪಕವಾದ ಮರಿಯನ್ನು ಕೊಡುವಂತ ಲಿಂಗ ಪೂಜೆಯಲ್ಲೇ ಬೇಡ್ತಿದ್ರು. ಆ ಲಿಂಗ ಪೂಜೆಯ ಪ್ರತಿಫಲವಾಗಿ ಈ ಮಠಕ್ಕೆ ಮತ್ತೊಬ್ಬ ಸಮರ್ಥ ಗುರು ಸಿಕ್ಕ. ಅದು ಸಿದ್ಧಲಿಂಗ ಶಿವಯೋಗಿಗಳಾದರು, ಸಿದ್ಧಲಿಂಗ ಸ್ವಾಮಿಗಳಾದರು. ಅಂತ ಗುರುಗಳನ್ನು ಪಡೆಯಾಕ ನಾವು ಪುಣ್ಯ ಮಾಡಿರಬೇಕು. ನಾನು ಬುದ್ಧಿಯವ್ರ ಜೊತೆಗೆ ಮಾತಾಡ್ತಾ ಕುಂತಾಗ ಹೇಳ್ತಿದ್ದೆ, ಬುದ್ಧಿ, ನನ್ನ ಜೀವನದೊಳಗೆ ಪವಿತ್ರ ಕ್ಷಣ ಅಂತ ಯಾರಾದ್ರೂ ಬಂದು ಕೇಳಿದ್ರ, ನೀವು ನಾಡಿನ ತುಂಬಾ ಪ್ರವಚನ ಮಾಡಿರಿ, ಎಲ್ಲಾ ಕಡೆ ಓಡಾಡಿರಿ, ನಿಮ್ ಜೀವನದೊಳಗೆ ಪವಿತ್ರ ಕ್ಷಣ ಯಾವುದು ಅಂತ ಕೇಳಿದ್ರ ನಾ ಹೇಳ್ತೀನಿ, ಹೋಗಿ ಸಿದ್ಧಗಂಗಾ ಮಠದಾಗ 11 ದಿನ ಸೇವಾ ಮಾಡಿ ಬಂದಿಲ್ಲ, ಪ್ರವಚನ ಸೇವಾ, ಅದು ನನ್ನ ಜೀವನದ ಪವಿತ್ರ ಕ್ಷಣ ಅಂತ ನಾನು ಭಾವಿಸ್ಕೊಳ್ತೀನಿ ಬುದ್ಧಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದೆ. ಕಾರಣ, ಇದು ಪವಿತ್ರನಲ್ಲ, ಇದು ಲಿಂಗ ಪೂಜೆ ಮಾಡಿದ ನೆಲ. ಇದು ಬಂದು ಎಷ್ಟೋ ಲಕ್ಷಾಂತರ ಜನ ಪ್ರಸಾದ ಮಾಡಿ ಆನಂದ ಪಟ್ಟ ನೆಲ. ಇದು ಒಂದಕ್ಕೆ ಪವಿತ್ರ ಅಲ್ಲ, ಯಾವ ರಂಗದೊಳಗೆ ಹೋಗಿ ನೋಡ್ರಿ ಪವಿತ್ರ ಕ್ಷಣ ಸ್ಥಳ ಇದು. ಲಕ್ಷಾಂತರ ಜನ ಹಸುಕೊಂಡು ಬಂದ ಬಡವರು, ಲಕ್ಷಾಂತರ ಜನ ರೈತರು, ಲಕ್ಷಾಂತರ ಜನ ತಾಯಂದ್ರು ಪ್ರತಿದಿನ ಬಂದು ಪ್ರಸಾದ ಸೇವಿಸಿ, ಅಜ್ಜನ ಪ್ರಸಾದ ಚಲೋ ಇತ್ತು, ನಮ್ಮ ಹೊಟ್ಟೆ ತುಂಬಿತು ಅಂತ ಆನಂದ ಪಡ್ತಾರಲ್ಲ, ಇದು ಆನಂದ ಪಟ್ಟ ಕ್ಷಣ, ಇದು ಆನಂದ ಪಟ್ಟ ಸ್ಥಳ. ಇದು ಪ್ರತಿದಿನ ಪೂಜೆ ಮಾಡ್ತೀರಿ, ನೀವು ಕಸ ಹೊಡಿತೀರಿ, ನೀವು ಪ್ರಸಾದ ಮಾಡ್ತೀರಿ, ನೀವು ಪ್ರಾರ್ಥನೆ ಮಾಡ್ತೀರಿ, ಲಕ್ಷಾಂತರ ಜನ ಪ್ರಾರ್ಥನೆ ಮಾಡಿದ ಪವಿತ್ರ ಸ್ಥಳ ಇದು. ಪ್ರತಿದಿನ 3 ಗಂಟೆಗೆ ಎದ್ದು ಲಿಂಗ ಪೂಜೆಯನ್ನು ಹಿಡ್ಕೊಂಡು ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಪೂಜ್ಯರು ಲಿಂಗ ಪೂಜೆ ಮಾಡ್ತಾರಲ್ಲ, ಲಿಂಗ ಪೂಜೆ ಮಾಡಿ ಬ್ರಾಹ್ಮಿ ಮುಹೂರ್ತದೊಳಗ 108 ದಳ ಪತ್ರಿಯನ್ನು ಏರಿಸ್ತಾರಲ್ಲ, ಅಂತ 108 ಅಲ್ಲ, ಕೋಟ್ಯಾಂತರ ಪತ್ರಿಯನ್ನು ಏರಿಸಿ ಈ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಬಯಸಿದ ನೆಲ ಯಾವುದು ಅಂದ್ರೆ ಅದು ಸಿದ್ಧಗಂಗೆಯ ನೆಲ ನೋಡಿ. ಒಬ್ಬ ಗುರು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇಷ್ಟೆಲ್ಲ ಮಾಡೋದು, ಇಷ್ಟೆಲ್ಲ ಕೊಂಡಾಡೋದು, ಅದು ನಮ್ಮ ಹೆಮ್ಮೆ, ಅದು ನನ್ನ ಗುರು, ನಮ್ಮಲ್ಲಿ ಆ ಭಾವನೆ ಬೇಕು, ನಮ್ಮ ಅಭಿಮಾನ ಬೇಕು. ಇದು ನನ್ನ ಗುರು, ಇದು ನನ್ನ ಮಠ, ಇದು ನಮ್ಮ ಪರಂಪರೆ ಎನ್ನುವಂತ ಒಂದು ಅಭಿಮಾನ ಇತ್ತು ಅಂದ್ರ ಅಂತ ಗುರುವಿನ ಪಡೆದ ಸಾರ್ಥಕತೆ ಆಗ್ತದೆ. ಅಂತ ಗುರು ಶಿಷ್ಯರು ಹುಟ್ಟ್ಯಾರ ನೋಡಿ ನಾಡಿನಲ್ಲಿ, ಈಗಿನೂ ಹುಟ್ಟ್ಯಾವ. ಒಬ್ಬ ಗುರುನ ಪೂಜೆಕ್ಕೆ ಕರೋದು, ಪ್ರಸಾದಕ್ಕೆ ಕರೋದು, ಹಿಂಗ್ ಪ್ರವಚನ ಮಾಡಕ್ ಬಂದಿದ್ದ ಶಾಸ್ತ್ರಿ ಅಂತ ಇರ್ತಾರ ನಮ್ಮ ಕಡೆ, ಗೊತ್ತೈತಿ. ಅವನ್ ಕರೆದ್ರು, ಅವ ಮನ್ಯಾಗ ಮತ್ತೆ ಹೆಂಡ್ರು ಮಕ್ಕಳು ಇರ್ತಾವ, ಅವನ ಮತ್ತೆ ಆಸೆ ಇತ್ತು. ಅವ ಆಗಿನ ಕಾಲದೊಳಗೆ ಮತ್ತ ಚಕಡಿ ತಗೊಂಡು ಹೋಗಿದ್ರು ನೋಡ್ರಿ, ಚಕಡಿ ತಗೊಂಡು ಹೋಗಿದ್ರು. ಅವಾಗ ಯಾರ ಮನೆಗೆ ಪೂಜೆಗೆ ಹೋಗಾಗ ಪ್ರಸಾದ ಕರಿತಿದ್ರು ತಬಲಾದವನ್ನ, ಅವನ ಹಾರ್ಮೋನಿಯಂನ, ಪ್ರವಚನ ಹೇಳಕ್ಕೆ ಬಂದ ಶಾಸ್ತ್ರಿನ ಒಬ್ರು ಪ್ರಸಾದ ಕರೆದ್ರು. ಆ ಪ್ರಸಾದ ಕರೆದ ತಕ್ಷಣ ಅವ ಚಕಡಿ ತಗೊಂಡು ಹೋದ. ಮತ್ತ ಗುರು ಬರಾಕತ್ತಾನಂತ ತಿಳ್ಕೊಂಡು ಆ ಮನ್ಯಾನವ್ರು ನೀರು ತಗೊಂಡು ನಿಂತಿದ್ರು, ಪಾದಕ್ಕೆ ಹಾಕಿದ್ರು, ಒಳಗ್ ಕರ್ಕೊಂಡ್ರು. ಅವ ಬಂದು ಕುಂದಿರ್ತಾನಂತೇಳಿ ಕರಿ ಕಂಬಳಿ ಚಲೋ ರತ್ನ ಕಂಬಳಿ ಹಾಸಿದ್ರು ಅವರು. ಅದ್ರ ಮ್ಯಾಲೆ ಬಂದು ಕುಂದಿರ್ಲಿ ಅಂತೇಳಿ ಮ್ಯಾಲೆ ಒಂದು ಚಾದರ್ ಹಾಸಿದ್ರು, ಚಲೋ ಚಿತ್ರಾಸನ. ಅವ ಅಂದ, ನನ್ನ ಮನ್ಯಾಗ ಕಂಬಳಿ ಇರ್ಲಿಲ್ಲ, ನನ್ನ ಹೆಂಡತಿ ಕಂಬಳಿ ತಗೊಂಬ ಅಂತಿದ್ಲು, ಇವತ್ತು ಹೆಂಗಾರೆ ಮಾಡಿ ಇವ್ರ ಮನೆಗೆ ಬಂದ್ವಿ, ಕಂಬಳಿ ಹೋಗ್ಬೇಕು ಅನ್ಕೊಂಡ. ಯಾರು? ಶಾಸ್ತ್ರಿ ಅನ್ಕೊಂಡ. ಈ ಅನ್ಕೊಂಡ ತಕ್ಷಣ ಒಳಗೆ ಹೋದ, ಜಳಕ ಮಾಡಿದ, ಸ್ನಾನ ಮಾಡಿದ. ಬರ್ರಿ ಅಪ್ಪ ಜಳಕ ಮಾಡ್ರಿ, ಪ್ರಸಾದ ಮಾಡಾಕತ್ರ ಪ್ರಸಾದ ಜಳಕ ಮಾಡಿದ. ಮತ್ತ ಒಂದಿಷ್ಟು ಲಿಂಗ ಪೂಜೆ ಮಾಡಂತ ತಡಿಯೋರ್ ಮನ್ಯಾಗ ಅಂತೇಳಿ ಹಿಂಗ ಹೋಗಿ ಲಿಂಗ ಹಿಡ್ಕೊಂಡು ಕೂತಾವ. ಕುಂತು ಲಿಂಗ ಪೂಜೆ ಮಾಡೋ ಮುಂದಾಗ ನಾವೆಲ್ಲ ಮಂತ್ರ ಅಂತೇವಿ, ಹೌದಾ? ನಾವೆಲ್ಲ ಮಂತ್ರ ಅಂತೇವೆ. ಆಪಾತಾಳ ನವಸ್ಥಲ ಅಂತ ಭುವನ ಬ್ರಹ್ಮಾಂಡ ಮಾವೇಶ್ವರ ಜ್ಯೋತಿ ಸ್ಫಾಟಿಕ ಲಿಂಗ ಮೌಳ ವಿಲಸತ್ಪೂರ್ಣೆಂದು ಪಾಂತಾಂಬು ತೈಹಿ ಎಲ್ಲ ಮಂತ್ರ ಹೇಳ್ತೇವೆ, ರುದ್ರವನ್ನ ಪಠನೆ ಮಾಡ್ತೇವೆ. ನಮಸ್ತೆ ರುದ್ರಮನ್ಯ ಉತೋತ ಈಶ್ವರೇ ನಮಃ, ಹಿಂಗೆಲ್ಲ ಮಂತ್ರ ಪಠನೆ ಮಾಡ್ತೀವಿ. ಅವ ಲಿಂಗ ಹಿಡ್ದಾನ, ಅವನ ಮಂತ್ರ ಪಠನೆ ಚಾಲ, ಚಾದರ್ ಹಚ್ಚಾಕಾತು, ಕಂಬಳಿ ಹಾಸ್ಕೊಳಕಾತು. ಲಿಂಗ ಹಿಡ್ದಾನ, ಹಿಂಗ್ ಚಾಲು ಮಾಡ್ಯಾನ, ಚಾದರ್ ಹಚ್ಚಾಕಾತು, ಕಂಬಳಿ ಹಾಸ್ಕೊಳಕಾತು. ಹಿಂಗ್ ಅನ್ಕೋತ ಕುಂತ ಅವ
ಶಿಷ್ಯ ಮನೆಗೆ ಕರೆದಿದ್ನಲ್ಲ ಅವನು ಸ್ನಾನ ಮಾಡಿ ಲಿಂಗ ಪೂಜೆ ಮಾಡ್ಕೋಬೇಕು ಅಜ್ಜರ ಹತ್ರ ಅಂತ ಹೇಳಿ ಹೋಗಿ ತಳಗ್ ಲಿಂಗ ಹಿಡದ್ನ. ಮಂತ್ರ ಕೇಳಿ ಗಾಬಾದ ಅವ, ಮಂತ್ರ ಕೇಳಿ ಗಾಬಾದ ಅವ. ಮುಂದೆ ಏನ್ ಮಾಡಿದ, ನೀವ ಕಂಬಳಿ ಮೇಲೆ ತಂದು ಹಾಕ್ಯಾನಂದ್ರೆ ಇವನು ಬಿಡಬಾರ್ದು ಅಂತೇಳಿ ಅವ ಎತ್ತಿನ ಬಂಡಿ ಎತ್ತ ತಂದಿದ್ನಲ್ಲ, ಅವ ಅನ್ಕೊಂಡ ಎತ್ತು ಹುಡಾಕಾತು ಬಂಡಿ ಹತ್ತಾಕಾತು ಅಂದವ. ಯಾರು ಇವ ಅಂದ ಪೂಜೆ ಕೂತವ, 2,000 ರೂಪಾಯಿ ಕಂಬಳಿ ಮೇಲೆ ಕಣ್ಣು ಹಾಕಿದ್ರೆ 2 ಲಕ್ಷ ಎತ್ತಿನ ಮೇಲೆ ಕಣ್ಣು ಹಾಕ್ಯಾನ ಮಗ, ಬಿಡಬಾರ್ದು ಇದನ್ನ ಅಂತೇಳಿ ಅವ ಮಂತ್ರ ಚೇಂಜ್ ಮಾಡಿದ. ಇದು ನಿಮ್ದು ನಿಮಗಿರ್ಲಿ, ನಮ್ದು ನಮಗಿರ್ಲಿ ಅಂತ ಚಾಲೂ ಮಾಡಿದ ಅವ. ನಿಮ್ದು ನಿಮಗಿರ್ಲಿ, ನಮ್ದು ನಮಗಿರ್ಲಿ, ನಿಮ್ದು ನಿಮಗಿರ್ಲಿ, ನಾವು ನಮಗಿರ್ಲಿ ಅನ್ನಕತ್ತ. ಇವ ಮುಂದೆ ಕೂತಾವ ಮತ್ತೆ ಬೆರಕಿದ್ದ ಅವನು. ಬೆರಕೆ ಅಂದ್ರೆ ನಮ್ಮ ಕಡೆ ಚಾಣಾಕ್ಷ ಅಂತ. ಅವ ಅಂದ ಹಂಗಂದ್ರೆ ಹಂಗ ಸೈ, ನೀವಿದ್ರಿನ ಕರೆ ಇದ್ರಿ ನೀವು ಹೇಳೋದು. ಇಂಥ ಗುರು ಶಿಷ್ಯರು ಹುಟ್ಟಿದಂತ ಈ ನಾಡಿನೊಳಗ ಎಂತಿಂತ ಮಹಾತ್ಮರಾಗಿ ಹೋದ್ರು. ಸಿದ್ಧಗಂಗಾ ಶಿವಕುಮಾರ ಶಿವೈಗಳಂತವ್ರು, ಹಾನಗಲ್ ಕುಮಾರ ಶಿವೈಗಳಂತವ್ರು, ಅದನೇ ಮುರುಗೇಂದ್ರ ಶಿವೈಗಳಂತವ್ರು, ಹಾವೇರಿ ಶಿವಬಸವ ಸ್ವಾಮಿಗಳಂತವ್ರು ಎಂತಿಂತ ಮಹಾತ್ಮರು ನಾಡಿನಲ್ಲಿ ಆಳಿ ಹೋದ್ರು. ಅಂಥವ್ರ ನೆಲದೊಳಗೆ ನಾವು ಹುಟ್ಟೇವಿ, ಅಂಥವ್ರ ನೆಲದೊಳಗೆ ನಾವು ಅಧ್ಯಯನ ಮಾಡಾಕ್ತೇವಿ, ಅಂಥವ್ರ ನೆಲದೊಳಗೆ ಒಂದು ತುತ್ತ ಬಿಸಿ ಪ್ರಸಾದ ಊಟ ಮಾಡ್ತೇವೆ ಅಂದ್ರೆ ಭಗವಂತ ನಮಗ ಕೊಟ್ಟ ಸುವರ್ಣ ಅವಕಾಶ ಇದು ಅಂತ ನಾವು ಭಾವಿಸಿದ್ದೇ ಕರೆ. ಆದ್ರೆ ನಮ್ಮ ಜನ್ಮ ಪಾವನ ಅನ್ನುವಂಥ ಮಾತನ್ನು ಹೇಳ್ತಾ, ಮಣ್ಣ ಕನಕಣದಲ್ಲೂ ತಂಪು ತನಿವಿಗಳಿರಲಿ, ಒಲವಿನ ಹೊರತು ನಿಮ್ಮದೆಂದೂ ಬರ್ತದಿರಲಿ, ಕಸವು ರಸವಾಗಿ ಬಾಳು ಮುಂದನವಾಗಿ ಉದ್ದಾನ ಶಿವಗಳ ಕೃಪಾ, ಶಿವಕುಮಾರ ಶಿವಗಳ ಕೃಪಾ, ಸಿದ್ಧಲಿಂಗ ಅಪ್ಪಗಳ ಕೃಪಾ ನಿಮಗ ನಿಮ್ಮ ಮನೆತನಕ್ಕೆ ಅವರ ಆಶೀರ್ವಾದ ಹೊಳೆಯಾಗಿ ಹರಬರಲಿ ಅಂತ ಹಾರೈಸಿ ನನ್ನ ಮಾತಿಗೆ ವಿರಾಮ ಹೇಳ್ತಿದ್ದೇನೆ. ಎಲ್ಲರಿಗೂ ಶರಣು ಶರಣ. ಸಂಸ್ಕಾರದ ಪ್ರವಚನದ ನಂತರ ಇಂದಿನ ಪ್ರವಚನವಾಗಿ ಆ ಸಂಸ್ಕಾರ